ಕಣ್ಣು ಮುಚ್ಚಿ ತಲೆ ಭಾಗಿಸೋದಾದರೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗ ದೇವ, ಈ ಸಾಯಂಕಾಲ ಸಮಯದಲ್ಲಿ ನಿನ್ನ ಮಕ್ಕಳಾಗಿರತಕ್ಕಂಥ ನಾವು ಈ ತಂಪಾದ ವಾತಾವರಣದಲ್ಲಿ ನಿನ್ನ ಮಧುರವುಳ್ಳ ಮಾತುಗಳನ್ನು ಕೇಳಲಿಕ್ಕೆ ಆಶೆಯಿಂದಲೂ ಆಕಾಂಕ್ಷೆಯಿಂದಲೂ ಕೂಡಿ ಬಂದಿದ್ದೇವೆ. ನಮ್ಮೆಲ್ಲರನ್ನೂ ಆಶೀರ್ವದಿಸಿರಿ, ಬಲಪಡಿಸಿರಿ. ಆತ್ಮೀಯ ಜೀವಿತವನ್ನು ಉಜ್ಜೀವಪಡಿಸಿಕೊಳ್ಳುವಂತ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ತಂದೆ, ಈ ಲೋಕ ವ್ಯರ್ಥವಾದದ್ದೆಂದು ತಿಳಿದುಕೊಂಡು ಪರಲೋಕಕ್ಕೆ ಹೋಗಬೇಕನ್ನಂತ ಆಲೋಚನೆಗಳಿಂದ ಈ ಲೋಕದಲ್ಲಿ ಬದುಕುವುದಕ್ಕೆ ನಮಗೆ ಸಹಾಯ ಮಾಡ್ರಿ. ಹೌದು ತಂದೆ, ನಿನ್ನ ಜ್ಞಾನವನ್ನು ನಾವು ಕಲಿಯುವಾಗ ನಿನ್ನ ಆತ್ಮದಿಂದ ನಮ್ಮನ್ನು ಬಲಪಡಿಸಿ ಸಮಯೋಚಿತವಾದಂತ ಜ್ಞಾನವನ್ನು, ಒಳ್ಳೆ ಆಲೋಚನೆಗಳನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿರೆಂಬುದಾಗಿ ನಂಬುತ್ತಾ ಇದ್ದೇನೆ. ಕೂಡಿ ಬಂದಂತಹ ಎಲ್ಲಾ ನಿನ್ನ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ. ಹೆಸರಾಗಿ ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ, ನಿನ್ನ ಮಹಿಮೆಪಡಿಸುವುದಕ್ಕೆ ಸಹಾಯ ಮಾಡ್ರಿ ದೇವ. ಮತ್ತು ಹೇಳುವಂತ ನನ್ನನ್ನು ಕೇಳುವಂತ ನಿನ್ನ ಮಕ್ಕಳನ್ನು ನಿನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನಿನ್ನ ನಾಮಕ್ಕೆ ಮಹಿಮೆ ಬರುವ ಹಾಗೆ ನಮ್ಮ ಜೊತೆಗಾರರಾಗಿದ್ದುಕೊಂಡು ನಡೆಸ್ತಾರೆಂಬುದಾಗಿ ನಂಬುತ್ತಾ ಸಮಸ್ತವನ್ನು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಈ ರಾತ್ರಿ ಸಮಯದಲ್ಲಿ ದೇವರ ಕೃಪೆಯಿಂದ, ದೇವರ ಆಶೀರ್ವಾದದಿಂದ, ದೇವರ ಒಂದು ಕರುಣೆಯಿಂದ ನಾವೆಲ್ಲರೂ ಈ ರೀತಿಯಾಗಿ ಸೇರಿಕೊಂಡು ಆತನನ್ನು ಹಾಡುಗಳ ಮುಖಾಂತರ ಕೊಂಡಾಡಿದ್ದೇವೆ. ಈ ಸ್ವಲ್ಪ ಸಮಯದಲ್ಲಿ ದೇವರ ಸಂದೇಶವನ್ನು ನಾವು ನೋಡೋಣ ಪ್ರಿಯರೇ. ಬೈಬಲ್ನಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಾವು ಆಲೋಚನೆ ಮಾಡುತ್ತಾ ಪ್ರತಿಯೊಂದು ವಚನದ ಪರಮಾರ್ಥವನ್ನು ಅರ್ಥ ಮಾಡಿಕೊಂಡು ನಮ್ಮ ಆತ್ಮೀಯ ಜೀವಿತಗಳನ್ನು ಬಲಪಡಿಸಿಕೊಂಡು ನಾವು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ, ದೇವರಿಗೆ ಇಷ್ಟವುಳ್ಳವರಾಗಿ, ಮೆಚ್ಚುಗೆ ಉಳ್ಳವರಾಗಿ ಈ ಭೂಮಿ ಮೇಲೆ ಬದುಕುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ನಾವು ಕ್ರೈಸ್ತರಂದರೆ ಜ್ಞಾನಿಗಳು ಅಂತ ಅರ್ಥ. ಕ್ರೈಸ್ತರಂದರೆ ಜ್ಞಾನಿಗಳು. ಯಾಕೆ ಜ್ಞಾನಿಗಳು ಅಂತಂದ್ರೆ, ವಾಕ್ಯ ಹೇಳ್ತಾ ಇದೆ ಯೇಸು ಕ್ರಿಸ್ತನು ಜ್ಞಾನಿಯಾಗಿದ್ದಾನೆ ಅಂತೇಳಿ. ಆತನನ್ನು ಅನುಸರಿಸುವವರು ಕೂಡ ನಾವು ಜ್ಞಾನಿಗಳು. ಅದಕ್ಕಾಗಿ ಜ್ಞಾನಿಗಳಾಗಿರ್ತಕ್ಕಂಥ ನಾವು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಗಳು ಮಾಡಿಕೊಂಡು ಹೆಜ್ಜೆ ಹಾಕಿ ಜೀವನ ಮಾಡುವಂತವರಾಗಿರುತ್ತೇವೆ ನಾವು. ಅಂದ್ರೆ ಅನರ್ಥವಾಗಿ, ವ್ಯರ್ಥವಾಗಿ ಜೀವನ ಮಾಡುವವರಲ್ಲ ನಾವು. ಈ ಲೋಕ ಒಂದು ರೀತಿ ಜೀವನ ಮಾಡಿದರೆ ನಾವು ಇನ್ನೊಂದು ರೀತಿಯಾಗಿ ಜೀವನ ಮಾಡುವಂತವರಾಗಿದ್ದೇವೆ. ಕಾರಣ, ದೇವರು ನಮ್ಮನ್ನು ಈ ಲೋಕಕ್ಕಿಂತ ಹೆಚ್ಚಾಗಿ ಪರಲೋಕದ ವಿಷಯಗಳು ತಿಳಿಸಿ ಪರಲೋಕಕ್ಕೆ ಬರಬೇಕಂತೇಳಿ ಆಸೆ ಪಟ್ಟಿರ್ತಕ್ಕಂಥವನಾಗಿದ್ದಾನೆ ದೇವರು. ನಾವು ಕ್ರೈಸ್ತರಾಗಿರ್ತಕ್ಕಂಥವರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕು, ಪರಲೋಕ ರಾಜ್ಯಕ್ಕೆ ಸೇರಬೇಕು, ಪರಲೋಕದಲ್ಲಿ ಆತನೊಂದಿಗೆ ಯಾವಾಗಲೂ ಸಂತೋಷಿಸುವಂತ ಮಕ್ಕಳಾಗಿರಬೇಕು ಅಂತೇಳಿ ದೇವರು ಅಂದುಕೊಂಡು ಈ ಲೋಕದಲ್ಲಿ ನಮ್ಮನ್ನು ಲೋಕದ ಆಶೆಗಳಿಂದಲೂ, ಲೋಕದ ವ್ಯಸನಗಳಿಂದಲೂ, ಲೋಕದ ಒಂದು ಕ್ಯಾರೆಕ್ಟರಿಂದ ನಮ್ಮನ್ನು ಬಿಡಿಸಿ ಪ್ರತ್ಯೇಕವಾಗಿ ತನ್ನ ಮಗನಾಗಿರತಕ್ಕಂಥ ಯೇಸು ಕ್ರಿಸ್ತನ ನಾಮವನ್ನು ಕೊಂಡಾಡುವಂತ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾನೆ. ಕ್ರೈಸ್ತರು ಒಂದು ಬೆಂಕಿಯ ತರ ಉರಿಯುವಂತವರಾಗಿರುತ್ತೇವೆ, ಸಮಾಧಾನಕರ್ತರಾಗಿರುತ್ತೇವೆ, ಶಾಂತಿ ದೂತರಾಗಿರುತ್ತೇವೆ, ಮತ್ತು ಈ ಲೋಕದ ಆಶಪಾಶಗಳಿಗೆ ಒಳಗಾಗದಂತೆ ಭಕ್ತಿಯಿಂದಲೂ ಭಯದಿಂದಲೂ ಬದುಕುವಂತವರಾಗಿರುತ್ತೇವೆ. ಇದು ದೇವರು ನಮಗೆ ಒಂದು ಪ್ರತ್ಯೇಕವಾದಂತ ಗುಣಗಣಗಳನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ಲೋಕದವರಂತೆ ಬದುಕದೆ ಕ್ರಿಸ್ತನವರಂತೆ ಬದುಕಿ ಆತನಿಗೆ ಮಹಿಮೆ ತರುವಂತವರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಆದ ಕಾರಣ ಕ್ರೈಸ್ತರಾಗಿರ್ತಕ್ಕಂಥ ನಾವು ದೇವರನ್ನು ನಂಬಿರುವುದರಿಂದ ಅಥವಾ ಆತನ ನಾಮವನ್ನು ಅರಿತಿರುವುದರಿಂದ ಯಾವಾಗಲೂ ಕೂಡ ಹಗಲಿರುಳು ಕೂಡ ಆತನಿಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ ಬಾಳಿ ಆತನನ್ನು ಸಂತೋಷ ಪಡಿಸುವಂತವರಾಗಿರ್ಬೇಕು. ಭೂಲೋಕದಲ್ಲಿ ನಮ್ಮ ಆತ್ಮೀಯ ಯಾತ್ರ, ನಮ್ಮ ಜೀವಿತ ಯಾತ್ರ ಏನೇ ಇದ್ರೂ ಕೂಡ ನಮ್ಮ ಕ್ರಿಯೆಗಳ ಮುಖಾಂತರ, ನಮ್ಮ ಆಲೋಚನೆಗಳ ಮುಖಾಂತರ, ನಮ್ಮ ಒಂದು ವಿಶ್ವಾಸದ ಮುಖಾಂತರ
ದೇವರು ನಮ್ಮನ್ನು ಮೆಚ್ಚುವಂತ ರೀತಿಯಲ್ಲಿ ಬದುಕಬೇಕಾಗಿದೆ. ಯಾಕಂದ್ರೆ ಆತನ ಮೆಚ್ಚಿಸುವುದೇ ನಮ್ಮ ಒಂದು ಜೀವಿತ ಗಮ್ಯ, ನಮ್ಮ ಜೀವಿತ ಯಾತ್ರ. ಯಾಕಂದ್ರೆ ಆತನನ್ನು ಮೆಚ್ಚಿಸುವುದಕ್ಕೋಸ್ಕರ ನಾವು ಈ ಲೋಕದಲ್ಲಿ ಇರುವಂತವರಾಗಿದ್ದೀವಿ. ಆತನನ್ನು ಮೆಚ್ಚಿಸುವುದಕ್ಕೋಸ್ಕರ. ಅದಕ್ಕೆ ದೇವರಿಗೆ ಇಷ್ಟಪೂರ್ವಕವಾಗಿ ಈ ಲೋಕದಲ್ಲಿ ನಾವು ಬದುಕೋಣ. ನಾವು ಯೇಸು ಕ್ರಿಸ್ತನನ್ನು ನಂಬಿದ ನಂತರ ಈ ಲೋಕದ ವಿಷಯದಲ್ಲಿ ನಾವು ಸತ್ತವರಾಗಿದ್ದೀವಿ ಅಂತಕ್ಕಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೌದಾ? ಈ ಲೋಕದ ವಿಷಯದಲ್ಲಿ ನಾವು ಸತ್ತವರಾಗಿದ್ದೇವೆ. ಈ ಲೋಕದ ವಿಷಯಕ್ಕೆ ನಾವು ಸಜೀವರಲ್ಲ. ಯಾಕೆಂದ್ರೆ ಯಾವಾಗಾದ್ರೂ ನಾವು ದೀಕ್ಷಾ ಸ್ನಾನ ತಗೊಂಡಿದ್ವೋ, ಒಂದ್ಸಲ ರೋಮಪುರದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ ಒಂದು ಒಳ್ಳೆ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ನಿಮ್ಮೆಲ್ಲರಿಗೆ ಪರಿಚಿತವಾಗಿರತಕ್ಕಂತ ವಚನ. ಆ 4ನೇ ವಚನದಿಂದ, 6ನೇ ಅಧ್ಯಾಯ 4ನೇ ವಚನದಿಂದ, ಈಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದಿದ್ದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯಾವಾಗಾದ್ರೂ ಆತನ ಮರಣದಲ್ಲಿ ನಾವು ಪಾಲುಗಾರರಾಗಿದ್ದೆವು, ಅವತ್ತೇ ನಾವು ಈ ಲೋಕದ ವಿಷಯಕ್ಕೆ ನಾವು ಸತ್ತವರಾಗಿದ್ದೇವೆ ಅಂತೇಳಿ. ಮತ್ ನಾವು ಇನ್ನೂ ಜೀವಂತರಾಗಿದ್ದೀವಿ ಅಂತಂದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನದಲ್ಲಿ ಪಾಲು ಹೊಂದಿಕೊಂಡು ಈ ಲೋಕದಲ್ಲಿ ಆತ್ಮಿಕ ಜೀವಿತವನ್ನು ಜೀವಿಸುವುದಕ್ಕಾಗಿ ನಾವು ತಿರುಗಿ ಎದ್ದು ಬಂದವರಾಗಿದ್ದೇವೆ, ತಿರುಗಿ ಎದ್ದು ಜೀವನ ಮಾಡುವಂತವರಾಗಿದ್ದೇವೆ. ಆದ ಕಾರಣ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ, ನಾವು ಆತ್ಮಿಕ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ. ಯಾವ ಜೀವಿತ? ಆತ್ಮಿಕ ಜೀವಿತ, ಶರೀರ ಸಂಬಂಧವಾದ ಜೀವಿತ ಅಲ್ಲ. ಶರೀರ ಸಂಬಂಧವಾದ ಜೀವಿತ ಆದರೆ ಲೋಕಾನುಸಾರವಾಗಿ ಬದುಕುವಂಥದ್ದು, ಲೋಕಕ್ಕೋಸ್ಕರ ಬದುಕುವಂಥದ್ದು, ಲೋಕದಲ್ಲಿ ಎಲ್ಲರಂತೆ ನಾವು ಕೂಡ ಪಾಪಗಳನ್ನು ಮಾಡುತ್ತಾ ಸುಖಭೋಗಗಳನ್ನು ಅನುಭವಿಸುತ್ತಾ ಜೀವಿಸುವಂಥದ್ದು, ಅದು ಲೋಕಾನುಸಾರವಾದಂತ ಜೀವಿತ. ಆತ್ಮಿಕವಾದಂತ ಜೀವಿತ ಎಂತದ್ದು ಅಂತಂದ್ರೆ ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ನಾವು ಭಕ್ತಿಯಿಂದಲೂ ಭಯದಿಂದಲೂ ಆತ್ಮಿಕ ಬಲವನ್ನು ಹೊಂದಿಕೊಂಡು ವಾಕ್ಯಾನುಸಾರವಾದಂತ ರೀತಿಯಲ್ಲಿ ಬದುಕುತ್ತಾ, ವಾಕ್ಯ ನಮಗೆ ಏನಾದರೂ ಉಪದೇಶ ಮಾಡುತ್ತದೋ ಆ ರೀತಿಯಾಗಿ ನಮ್ಮ ಹೆಜ್ಜೆಗಳನ್ನು ಹಾಕುತ್ತಾ, ನಮ್ಮ ಒಡುಕು ತೊಡಕುಗಳನ್ನು ಸರಿಪಡಿಸಿಕೊಂಡು ನಮ್ಮ ಜೀವನವನ್ನು ಸರಿದಿದ್ದುಕೊಂಡು ಆತ್ಮಿಕ ರೀತಿಯಲ್ಲಿ ಬಲ ಹೊಂದಿಕೊಂಡು ಹೋಗುವಂಥದ್ದು ಆತ್ಮಿಕ ಜೀವಿತ. ಅದಕ್ಕಾಗಿ ಕ್ರೈಸ್ತರೆಲ್ಲರೂ ಕೂಡ ಆತ್ಮಿಕ ಜೀವಿತವನ್ನು ಜೀವಿಸುವಂತವರಾಗಿದ್ದಾರೆ. ಶರೀರ ಸಂಬಂಧವಾದಂತ ಜೀವಿತ ಅಲ್ಲವೇ ಅಲ್ಲ. ಒಂದು ವೇಳೆ ನೀನು ಶರೀರ ಸಂಬಂಧವಾಗಿ ಇನ್ನೂ ಜೀವಿಸ್ತಾ ಇದ್ದೀನಿ ಅಂತಂದ್ರೆ ನೀನು ಕ್ರೈಸ್ತನಲ್ಲ, ಕ್ರಿಸ್ತನನ್ನು ಧರಿಸಿಕೊಂಡವನಲ್ಲ, ಆತ್ಮೀಯನು ಕೂಡ ನೀನು ಅಲ್ಲ. ಲೋಕ ಸಂಬಂಧವಾದಂತ ವ್ಯಕ್ತಿಯಾಗಿ ನೀನು ಕಾಣಿಸಿಕೊಳ್ಳುತ್ತೆ ಹೊರತು ಆತ್ಮೀಯ ಬದುಕು ನಿನ್ನಲ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಾಗಿ ಇವತ್ತು ಕ್ರೈಸ್ತರ ಪ್ರಪಂಚ ಹೇಗಿದೆ ಅಂತ ನಾವು ಆಲೋಚನೆ ಮಾಡುವಾಗ ದೇವರು ಅನ್ಕೊಂಡಂತ ರೀತಿಯಲ್ಲಿ ಇಲ್ಲ. ದೇವರು ಆಧ್ಯಾತ್ಮಿಕ ಜೀವಿತವನ್ನು ಸರಿಪಡಿಸಿಕೊಂಡು ಭಯಭಕ್ತಿಯಲ್ಲಿ ನಡ್ಕೊಳ್ಳುತ್ತಾ, ವಾಕ್ಯಾನುಸಾರವಾಗಿ ಬದುಕುತ್ತಾ, ದೇವರಿಗೆ ಮೆಚ್ಚುಗೆಯಾಗಿ ಬದುಕುತ್ತಾ ಈ ಲೋಕದಲ್ಲಿ ಬದುಕಬೇಕಂತ ಹೇಳಿ ದೇವರು ಆಸೆ ಪಟ್ರೆ ಆ ಆಶೆ ನಿರಾಶೆ ಆಗಿದೆ. ಮನುಷ್ಯ ಆ ರೀತಿಯಾಗಿ ಜೀವನ ಮಾಡ್ತಾ ಇಲ್ಲ. ಆ ಕಡೆ ಲೋಕಕ್ಕೋಸ್ಕರನೂ ಸರಿಯಾದಂತ ರೀತಿಯಲ್ಲಿ ಬದುಕ್ತಾ ಇಲ್ಲ, ಈ ಕಡೆ ದೇವರಿಗೋಸ್ಕರನೂ ಸರಿಯಾದಂತ ರೀತಿಯಲ್ಲಿ ಬದುಕ್ತಾ ಇಲ್ಲ. ಹೇಗಿದ್ದಾನೆ ಮನುಷ್ಯ ಜೀವಿತ ಅಂತಂದ್ರೆ, ಒಂದು ವಚನವನ್ನು ನೋಡಿಕೊಂಡು ಪಾಠದಲ್ಲಿ ಮುಂದೆ ಸಾಗೋಣ ಪ್ರಿಯರೇ. ಒಂದ್ಸಲ ಪ್ರಕಟಣೆ ಬರೆದ ಗ್ರಂಥ 3ನೇ ಅಧ್ಯಾಯ ಪ್ರಕಟಣೆ ಬರೆದ ಗ್ರಂಥ 3ನೇ ಅಧ್ಯಾಯ ಎಲ್ಲರೂ ತೆಗಿಬೇಕು. 15 ಮತ್ತು 16ನೇ ವಚನವನ್ನು ನಾವು ಕಾಣೋಣ ಪ್ರಿಯರೇ. ನೋಡೋಣ 15 ಮತ್ತು 16 ವಚನಗಳು. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಾ ಇದ್ದಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ದೇವರು ಕ್ರೈಸ್ತರ ಮೇಲೆ ಒಂದು ತಪ್ಪು ಹೊರಿಸ್ತಾ ಇದ್ದಾನೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಒಂದು ತಪ್ಪು ಹೊರಿಸ್ತಾ ಇದ್ದಾನೆ. ಅದು ಎಂತ ತಪ್ಪು ಅಂತಂದ್ರೆ,
ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ತಣ್ಣಗಾದರೂ ಬೆಚ್ಚಗಾದರೂ ಇದ್ದಿದ್ರೆ ನಿನಗೆ ಒಳ್ಳೇದಾಗಿತ್ತು ಅಂತ ಹೇಳ್ತಾ ಇದ್ದೇನೆ. ಒಂದು ವೇಳೆ ತಣ್ಣಗಿದ್ರೆ, ತಣ್ಣಗಂದ್ರೆ ಏನು? ಲೋಕಾನುಸಾರವಾದಂತ ಜೀವಿತ. ಬೆಚ್ಚಗಂದ್ರೆ ಏನು? ಆತ್ಮಿಕವಾದಂತ ಜೀವಿತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಜೀವಿತ ಲೋಕಾನುಸಾರವಾಗಿ ಇಲ್ಲ, ಆತ್ಮಾನುಸಾರವಾಗಿ ಇಲ್ಲ. ಈ ಎರಡರಲ್ಲಿ ಯಾವುದಾದ್ರೂ ಒಂದಿದ್ರೆ ನಿನಗೆ ಒಳ್ಳೇದಾಗಿತ್ತು. ಯಾಕಂದ್ರೆ ಲೋಕದಲ್ಲಿ ಆದರೂ ಸುಖ ಭೋಗಗಳನ್ನು ಅನುಭವಿಸಿ ಸಾಯುವ ತನಕ ಸುಖವಾಗಿ ಬದುಕಿ ಸತ್ತ ನಂತರ ನರಕ ಅನುಭವಿಸ್ತಿದ್ದಿ. ಒಂದು ವೇಳೆ ಬೆಚ್ಚಗಿದ್ರೆ ಈ ಲೋಕದಲ್ಲಿ ಸ್ವಲ್ಪ ದಿನ ಕಷ್ಟಗಳನ್ನು ಅನುಭವಿಸಿ ಶಾಶ್ವತವಾಗಿ ಪರಲೋಕವನ್ನು ಸೇರುವಂತವನ ಆಗಿರ್ತಿದ್ದಿ. ಅದಕ್ಕೆ ಈ ಎರಡರಲ್ಲಿ ಯಾವುದಾದ್ರೂ ಒಂದಿದ್ರೆ ನೀನ್ ಚೆನ್ನಾಗಿತ್ತು, ಎರಡರಲ್ಲಿ ಒಂದೂ ಇಲ್ಲಲ್ಲ ನೀನು ಅಂತ ಹೇಳ್ತಾ ಇದ್ದಾನೆ. ನಿನ್ನ ಮೇಲೆ ನಾನು ಒಂದು ತಪ್ಪು ಹೊರಿಸಬೇಕಾಗಿದೆ, ನಿನ್ನ ಮೇಲೆ ಒಂದು ನೇರಾರೋಪಣ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದೇನೆ. ಏನು ಅದು ಅಂತಂದ್ರೆ, ಈಗೋ ನೀನು ಬೆಚ್ಚಗನೂ ಇಲ್ಲ, ತಣ್ಣಗೂ ಇಲ್ಲ. ಬೆಚ್ಚಗನ್ನ ಇದ್ರೆ ಚೆನ್ನಾಗಿತ್ತು, ಆತ್ಮಿಕ ಜೀವಿತದಲ್ಲಿ ಉದ್ಧಾರ ಆಗ್ತಿದ್ದೆ ನೀನು. ಆದ್ರೆ ನೀನು ಎರಡೂ ಇಲ್ಲದೆ ಯಾವ ರೀತಿ ಇದ್ದೆ ಅಂದ್ರೆ, ಉಗುರು ಬೆಚ್ಚಗಿನ ಜೀವಿತ ನಿಂದಿದೆ ಅಂತ ಹೇಳ್ತಾ ಇದ್ದೇನೆ. ಉಗುರು ಬೆಚ್ಚಗಿನ ಜೀವಿತ. ಇವತ್ತು ಪಾಠದ ಹೆಸರು ಏನಂತಂದ್ರೆ, ಉಗುರು ಬೆಚ್ಚಗಿನ ಜೀವಿತದ ಲಕ್ಷಣಗಳು ಏನು ಅಂತ. ಉಗುರು ಬೆಚ್ಚಗಿನ ಜೀವಿತದ ಲಕ್ಷಣಗಳು ಏನು? ಹೆಂಗಿರ್ತದ ಉಗುರು ಬೆಚ್ಚಗಿನ ಜೀವಿತ? ಇವತ್ತು ಪ್ರಪಂಚದಲ್ಲಿ ಸುಮಾರು 300 ಕೋಟಿ ಕ್ರೈಸ್ತರು ಇದ್ದಾರೆ ಅಂತೇಳಿ ನಾವು ಗರ್ವ ಪಡ್ತೀವಿ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅತ್ಯಧಿಕವಾಗಿ ಪ್ರಪಂಚದಲ್ಲಿ ಎಲ್ಲಾ ಜನಾಂಗಕ್ಕಿಂತ ಹೆಚ್ಚಾದ ಜನಾಂಗ ಯಾರಿದ್ದಾರೆ ಅಂದ್ರೆ ನಾವು ಕ್ರೈಸ್ತರು ಅಂತೇಳಿ ಜಂಬ ಕೊಚ್ಚಿಕೊಳ್ತೀವಿ ಪ್ರಿಯರೇ. ಆದ್ರೆ ದೇವರು ಆ ಜಂಬ ಕೊಚ್ಚಿಕೊಳ್ಳುವಂತ ಮನುಷ್ಯರ ಮೇಲೆ ಒಂದು ನೇರಾರೋಪಣೆ ಮಾಡ್ತಾ ಇದ್ದಾನೆ. ಅದು ಏನು ಅಂತಂದ್ರೆ, ನೀನು ಉಗುರು ಬೆಚ್ಚಗಿನ ಜೀವಿತ ಇರುವುದರಿಂದ ನಾನು ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ನೀನು ಹೇಳ್ಕೊಳ್ತಾ ಇದ್ದಿ, ದೇವರ ಕೃಪೆಯಿಂದ ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಸಮೃದ್ಧಿಯಾಗಿದ್ದೀನಿ, ನನಗೊಂದು ಕೊರತೆ ಇಲ್ಲದವನಾಗಿದ್ದೀನಿ, ಆರಾಮಾಗಿದ್ದೀನಿ ದೇವರ ದಯದಿಂದ ಅಂತೇಳಿ ನೀನು ಹೇಳ್ಕೊಳ್ತಾ ಇದ್ದಿ. ಬಟ್ ಆದ್ರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವುದನ್ನು ಮರೆತಿದ್ದೆ ನೀನು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ನೀನು ಬಹಳ ದೌರ್ಭಾಗ್ಯನು, ನೀನು ದರಿದ್ರನು, ನೀನು ಕುರುಡನು, ಬಟ್ಟೆ ಇಲ್ಲದವನು ಆಗಿದ್ದೆ ನೀನು. ಹೆಬ್ಬಾ ಏನಪ್ಪ, ನಾನು ಎಲ್ಲ ಚೆನ್ನಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ನನಗೊಂದು ಕಾರ್ ಇದೆ, ಬಂಗ್ಲೆ ಇದೆ, ಬಂಗಾರ ಇದೆ, ಫ್ಲಾಟ್ ಇದೆ, ಮನೆ ಇದೆ, AC ಇದೆ, ನನಗೊಂದು ಬೈಕ್ ಇದೆ, ನನಗೆ ಶೂಟು ಬೂಟು ಇದೆ, ನನಗೆ ಒಂದು ಸಭೆ ಇದೆ, ನಾನು ಒಂದು ಸಭೆಗೆ ಸದಸ್ಯನಾಗಿದ್ದೀನಿ, ಒಬ್ಬ ವಿಶ್ವಾಸಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳಿಕೊಳ್ಳುವಂತ ನಿನ್ನನ್ನು ದರಿದ್ರನಂತ ಹೇಳ್ತಾ ಇದ್ದಾನೆ ದೇವರು. ದುರವಸ್ಥೆಯಲ್ಲಿ ಬಿದ್ದಿದ್ದೆ ಅಂತ ಹೇಳ್ತಾ ಇದ್ದಾನೆ ದೇವರು. ನೀನು ಕುರುಡನಾಗಿದ್ದಿ ಅಂತ ಹೇಳ್ತಾ ಇದ್ದಾನೆ ದೇವರು. ನೀನು ಬಟ್ಟೆ ಇಲ್ಲದವನ ದಿಗಂಬರಿಯಾಗಿದ್ದಿ ಅಂತ ಹೇಳ್ತಾ ಇದ್ದಾನೆ. ನಿನಗೆ ಅರಿವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ದೇವರು ನಿನಗೆ. ಇದು ಎಂತದ್ದು ಮಾರಾಯರೇ? ಆಲೋಚನೆ ಮಾಡು, ಇದು ಹೇಗೆ ಸಾಧ್ಯ? ದೇವರು ಹೇಳುವಂತ ಮಾತು, ನಾವು ಎಲ್ಲ ಇದ್ದವರು ಅಂತೇಳಿ ನಾವು ಹೇಳಿಕೊಳ್ಳುವಾಗ ಅದು ನನಗೆ ಕಾಣುವಂಥದ್ದು ಇದ್ದದ್ದು ಏನು ಲೋಕ ಸಂಬಂಧವಾದದ್ದ ಅಥವಾ ಆತ್ಮ ಸಂಬಂಧವಾದದ್ದ ಅಂತ ಆಲೋಚನೆ ಮಾಡಿದ್ರೆ, ಲೋಕ ಸಂಬಂಧವಾದಂತ ಆಸ್ತಿ ಪಾಸ್ತಿ, ಸ್ವಲ್ಪ ಐಶ್ವರ್ಯವನ್ನು ಆಸ್ತಿಯನ್ನು ಗಳಿಸಿಕೊಂಡಿದ್ದೀವಿ, ಸ್ವಲ್ಪ ಕೂಡಿಟ್ಟುಕೊಂಡಿದ್ದೀವಿ, ಒಂದು 10 ಲಕ್ಷ 20 ಲಕ್ಷ ಜಮಾ ಮಾಡಿ ಇಟ್ಟುಕೊಂಡಿದ್ದೀವಿ, ಆದಷ್ಟು ಮಟ್ಟಿಗೆ ನಮ್ಮ ಜೀವನ ಚೆನ್ನಾಗಿದೆ ಅಂತೇಳಿ, ಸಮೃದ್ಧಿ ಆಗಿದೆ ಅಂತೇಳಿ, ಇದು ದೇವರ ಕೃಪೆ ಅಂತೇಳಿ ನೀನ್ ಹೇಳ್ಕೊಳ್ತಾ ಇದೀಯಾ. ಆತ್ಮ ಸಂಬಂಧವಾದ ಬದುಕು ನಿನ್ನಲ್ಲಿಲ್ಲ, ನೀನು ದರಿದ್ರನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತ್ಮ ಸಂಬಂಧವಾದ ಬದುಕು ನಿನ್ನಲ್ಲಿ ಇಲ್ಲ, ನೀನು ದರಿದ್ರನು, ನೀನು ದುರವಸ್ಥೆಯಲ್ಲಿದ್ದವನು, ನೀನು ಕುರುಡನು, ನೀನು ದಿಗಂಬರನು, ನೀನು ಏನು ಗತಿಯಿಲ್ಲದವನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನು ಕಳ್ಕೊಳ್ತಾ ಇದ್ದೀವಿ, ಏನು ಸಂಪಾದನೆ ಮಾಡ್ಕೊಳ್ತಾ ಇದ್ದೀವಿ, ನಮ್ಗೇನಾದ್ರೂ ಅರ್ಥ ಆಗ್ತಾ ಇದೆ? ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ. ನಮ್ಗೇನಾದ್ರೂ ಅರ್ಥ ಆಗ್ತಾ ಇದೆನಾ? ನಾನು ಏನ್ ಸಂಪಾದನೆ ಮಾಡಿಟ್ಕೊಂಡಿದ್ದೀನಿ, ನನ್ನ ಬದುಕು ಹೇಗಿದೆ ಅಂತ ಹೇಳಿ. ಇವತ್ತು ಕೇವಲ 3 ಊಟಕ್ಕಾಗಿ ತನ್ನ 70 ವರ್ಷ 80 ವರ್ಷ ಜೀವಿತ ಕಾಲವನ್ನು ವ್ಯರ್ಥ ಮಾಡಿಕೊಂಡು ಬದುಕುವಂತ ಇವನಿಗೆ ಆತ್ಮೀಯ ಜೀವಿತದ ಪರಮಾರ್ಥ ಏನಾದ್ರೂ ಗೊತ್ತಾಗಿದೆನಾ?
ಅದಕ್ಕೆ ದೇವರು ನೀನು ಬೆಚ್ಚಗಿದ್ರೆ ಚೆನ್ನಾಗಿತ್ತು, ಯಾಕಂದ್ರೆ ಪರಲೋಕ ಸತ್ತ ನಂತರ ನೀನು ಪರಲೋಕ ಸೇರುವವನಾಗಿದ್ದಿ. ಅಥವಾ ಪೂರ್ತಿ ತಣ್ಣಗಿದ್ರು ನೀನು ಚೆನ್ನಾಗಿತ್ತು, ಲೋಕಕ್ಕೋಸ್ಕರ ಬದುಕಿ ಕೊನೆಗೆ ನರಕ ಸೇರ್ತಿದ್ದಿ, ನೀನು ಇಲ್ಲಾದ್ರೂ ಸುಖ ಪಡ್ತಿದ್ಯಲ್ಲ. ಈಗ ನಿನ್ನ ಜೀವನ ಹೆಂಗಿದೆ ಅಂದ್ರೆ ಆ ಕಡೆ ಪರಲೋಕನೂ ಇಲ್ಲ, ಇಲ್ಲಿ ಸುಖವಾದಂತ ಬದುಕುನು ನಿನಗೆ ಕಾಣ್ತಾ ಇಲ್ಲ. ಪರಲೋಕ ನಿನಗೆ ಇಲ್ಲನೇ ಇಲ್ಲ, ಇಲ್ಲಿ ಆದ್ರೂ ನೀನ್ ಏನಾದ್ರು ಸುಖವಾಗಿ ಬದುಕ್ತಾ ಇದ್ದಂದ್ರೆ ಆ ಕಡೆ ದೇವ್ರು ಬೇಕು, ಈ ಕಡೆ ಲೋಕ ಬೇಕು. ಏನ್ರಿ, ಆ ಕಡೆ ದೇವ್ರ ವಾಕ್ಯ ಬೇಕು, ಈ ಕಡೆ ಲೋಕ ಸಂಬಂಧವಾದಂತ ಆಶೆಗಳು ಬೇಕು. ಆ ಕಡೆ ಚರ್ಚ್ ಬೇಕು, ಈ ಕಡೆ ಲೋಕದ ಆ ಏನು ಆಸ್ತಿ ಪಾಸ್ತಿ ನಮಗೆ ಬೇಕು, ಎಲ್ಲ ಬೇಕು. ಅದು ಬೇಕು ಇದು ಬೇಕು ಅನ್ನೋವರಿಗೆ ಒಂದ್ ಮಾತು ಹೇಳ್ತಾರ, ಎರಡು ಅರುಗೋಲಿನ ಮೇಲೆ ಕಾಲು ಹಾಕಿದ್ರೆ ನೀನು ಗಮ್ಯ ಸೇರಲಾರಿ ಅಂತೇಳಿ. ಎರಡು ಅರುಗೋಲ ಮೇಲೆ ಕಾಲು ಹಾಕಿದ್ರೆ ಗಮ್ಯ ನಾವು ಸೇರಲ್ಲ, ನಾವು ಒಂದು ಅಂತ್ಯ ಸೇರಲ್ಲ ಪ್ರಿಯರೇ, ನಾವು ಮಧ್ಯದಲ್ಲಿ ಒಡ್ಕೊಂಡು ಹೋಗುವಂತವರಾಗಿದ್ದೇವೆ. ಕ್ರೈಸ್ತರ ಬದುಕು ಹಂಗಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಕ್ರೈಸ್ತರ ಜೀವಿತ ಲೋಕದ ಮೇಲೆ ಎಷ್ಟೋ ಆಶೆಗಳನ್ನು ಇಟ್ಟುಕೊಂಡಿದ್ದಾನೆ, ಅಷ್ಟೇ ಪರಲೋಕದ ಮೇಲೆ ಕೂಡ ಆಶೆಗಳು ಇಟ್ಟುಕೊಂಡಿದ್ದಾನೆ. ರಾತ್ರಿ ಬರ್ತಾನ, ದೇವ ನಾನು ಪಾಪಿ, ದೇವ ನನ್ನನ್ನು ಕ್ಷಮಿಸು, ನನ್ನನ್ನು ಹೇಗಾದ್ರೂ ಮಾಡಿ ನಿನ್ನ ರಾಜ್ಯಕ್ಕೆ ಸೇರಿಸಿಗೋ, ನಿನಗೋಸ್ಕರ ಬದುಕ್ತೇನೆ ದೇವ, ನಾಳೆಯಿಂದ ದೇವ ನಿನಗೋಸ್ಕರನೇ ಬದುಕ್ತೇನೆ ಅಂತೇಳಿ ಇವತ್ತು ರಾತ್ರಿ ತೀರ್ಮಾನ ಮಾಡಿಕೊಳ್ತಾನ. ಮುಂಜಾನೆ ಎದ್ದು ಲೋಕಕ್ಕೋಸ್ಕರ ಬದುಕ್ತಾನ. ಅಂದ್ರೆ ಹೇಗಿದೆ ನೋಡು, ಈ ಕಡೆ ಪಾಪ ಬಿಡೋಕ್ ಆಗ್ತಾ ಇಲ್ಲ, ಆ ಕಡೆ ದೇವ್ರನ್ನ ಬಿಡೋಕ್ ಆಗ್ತಾ ಇಲ್ಲ, ಎರಡರ ಮಧ್ಯದಲ್ಲಿ ಸಿಕ್ಕಾಕೊಂಡು ಬದುಕುವಂತವನಾಗಿದ್ದೇನೆ. ಅದಕ್ಕೆ ಇವನಿಗೆ ಹೇಳ್ತಾನ, ಉಗುರು ಬೆಚ್ಚಿಗಿನ ಜೀವಿತ ನಿಂದು ಅಂತ. ಇವನ ಲಕ್ಷಣಗಳು ಹೆಂಗಿರ್ತಾವ ನೋಡೋಣ ಪ್ರಿಯ, ಇವನ ಗುಣಗಣಗಳು ಹೆಂಗಿರ್ತಾವ. ಇವತ್ತು ಚರ್ಚಿಗೆ ಬರುವಂತವ್ರನ್ನೇ ಹೇಳ್ತಾನ, ಪ್ರತ್ಯೇಕವಾಗಿ ದೇವರನ್ನು ನಂಬಿದವರಿಗೋಸ್ಕರನೇ ಈ ಬೋಧನೆ, ದೇವರು ನಂಬಲಾರದವರಿಗೋಸ್ಕರ ಅಲ್ಲ ಈ ಬೋಧನೆ, ದೇವರನ್ನು ನಂಬಿದವರಿಗೋಸ್ಕರನೇ ಪ್ರತ್ಯೇಕವಾಗಿ ಈ ಪಾಠ ಹೇಳ್ತಾ ಇದ್ದೀನಿ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ಬೇಕಾಗಿದೆ. ನಿನ್ನ ಬದುಕಿನ ಒಂದು ಉದ್ದೇಶ ಅಥವಾ ನಿನ್ನ ಬದುಕಿನಲ್ಲಿ ನಿನಗಿರುವಂತ ಒಂದು ಲಕ್ಷಣಗಳು ಎಂತವಾಗಿದ್ದಾವೆ ಅಂತೇಳಿ ನಾವು ಆಲೋಚನೆ ಮಾಡುವಾಗ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ ತೋರಿಸ್ತೀನಿ ಪ್ರಿಯರೇ. ನಾವು ಹೊಸದಾಗಿ ದೇವರನ್ನು ತಿಳ್ಕೊಂಡಾಗ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ ನಮ್ಮಲ್ಲಿ ಬದುಕು ಹೆಂಗಿರುತ್ತಂದ್ರೆ, ಕುಂತ್ರೆ ನಿಂತ್ರೆ ಆತಂದೇ ಧ್ಯಾನ, ಯೇಸು ಸ್ವಾಮಿನದೇ ಧ್ಯಾನ, ಪ್ರಾರ್ಥನೆ, ಬೈಬಲ್ ಓದ್ಕೊಳ್ಳುವುದು ಮತ್ತು ವಿಶ್ವಾಸದಿಂದ ಬದುಕುವುದು. ಅದು ಏನೇ ಕಷ್ಟ ನಷ್ಟ ಬರಲ್ಲ ಅದನ್ನು ಎದುರಿಸ್ಬೇಕು ಅಂತ ಹೇಳಿ ಹೇಳ್ಕೊಳ್ಳುವುದು, ಅಥವಾ ಸುವಾರ್ತೆಗೆ ಹೋಗ್ಬೇಕಂತ ಒಂದು ಛಲ ಇರುವುದು. ನಾವು ಎಲ್ಲಾರನ್ನ ಜೊತೆ ಮಾಡಿಕೊಂಡು ಆ ಊರಿಗೆ ಹೋಗೋಣ, ಈ ಊರಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅವ್ರಿಗೆ ಹೇಳೋಣ, ಇವ್ರಿಗೆ ಹೇಳೋಣ ಅಂತೇಳಿ ಎಲ್ಲಿ ಕುಂತರು ನಿಂತರು, ನಮ್ಮ ಫ್ರೆಂಡ್ಶಿಪ್ ನಲ್ಲಿ ಕುಂತರು, ನಮ್ಮ ಬಂಧುಗಳಲ್ಲಿ ಕುಂತರು, ಆತ್ಮೀಯತರಲ್ಲಿ ಕುಂತರು ಕೂಡ ನಾವು ದೇವ್ರ ವಾಕ್ಯಗಳನ್ನೇ ಮಾತಾಡ್ತಿರ್ತೀವಿ, ದೇವ್ರ ಮಾತುಗಳನ್ನೇ ಮಾತಾಡ್ತಿರ್ತೀವಿ. ಯಾವಾಗ್ಲೂ ಅದೇ ಚಿಂತನೆ, ಅದೇ ಆಲೋಚನೆಗಳು. ಯಾವಾಗ ಹೊಸದಾಗಿ ದೈವತ್ವದಲ್ಲಿ ನಾವು ಬಂದಾಗ, ದೀಕ್ಷೆ ಸ್ನಾನ ತಗೊಂಡಾಗ ನಾವು ಮಾಡುವಂತ ಕಾರ್ಯಗಳಿವೆಲ್ಲ ಆ ಕ್ರಿಸ್ತನ ಶಿಲುಬೆಯ ಮರಣದ ವಾರ್ತೆಯನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸು ಕದಲುತ್ತಿತ್ತು. ಯಾಕೆ ಗೊತ್ತಾ? ಆತನು ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನಾನು ಪಾಪಿ, ನಾನು ದುರ್ಮಾರ್ಗನು, ನಾನು ಘೋರವಾದ ಪಾಪಿ, ಲೋಕದಲ್ಲಿ ಎಲ್ಲಾರಿಗಿಂತ ದೊಡ್ಡ ಪಾಪಿ ನಾನೇ ಅಂತೇಳಿ ಒಪ್ಪಿಕೊಂಡು ಆತನ ಮರಣದ ಶಿಲುಬೆಯ ವಾರ್ತೆಯನ್ನು ಕೇಳಿದ ತಕ್ಷಣನೇ ಮನಸ್ಸು ಕರಗಿ ನೀರಾಗಿ ಕಣ್ಣಲ್ಲಿ ನೀರು ಬರುವಂತ ಸ್ಥಿತಿ ನಮಗಿತ್ತು ಪ್ರಿಯರೇ, ಇರ್ತದ. ಅದು ಆತ್ಮೀಯ ಜೀವಿತದ ಮೊಟ್ಟ ಮೊದಲನೇ ಗುಣಲಕ್ಷಣ ಪ್ರಿಯರೇ, ನಮ್ಮ ಆತ್ಮೀಯ ಬದುಕು ಅದು ಪ್ರಿಯರೇ. ಆದ್ರೆ ಈಗ ಆ ಶಿಲುಬೆಯ ವಾರ್ತೆಯನ್ನು ಕೇಳಿದ್ರೆ ನಮ್ಮ ಆಲೋಚನೆಗಳೇನಂದ್ರೆ, ಕೇಳಿ 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 ಬೇಸತ್ತಾಗಿ ಸಾಕಾಗಿ, ಅದೇ ಅಲ್ಲ ಯೇಸು ಸ್ವಾಮಿ ನಮಗೋಸ್ಕರ ಸತ್ತಾನಂತ ಹೇಳ್ತಾನ ಪಾಸ್ಟ್ರು, ಇನ್ನೇನ್ ಹೇಳ್ತಾನ? ಅದೇ ಅಲ್ಲ, ಬೈಬಲ್ ಓದ್ಕೊಂಡ್ರೆ ನಮಗೆ ತಿಳಿದ ಏನು? ಆತನು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಸತ್ತಾನ. ಇದೆ ಅಂದ್ರೆ ಆ ಶಿಲುಬೆಯ ವಾರ್ತೆ ರಕ್ಷಣೆ ಕೊಡುವಂತ ವಾರ್ತೆ, ನಮ್ಮನ್ನು ರಕ್ಷಿಸುವಂತ, ನಮ್ಮನ್ನು ಬದುಕಿಸುವಂತ ಆ ವಾರ್ತೆ ಇವತ್ತು ಏನಾಗಿದೆ ಅಂದ್ರೆ ನಿರ್ಲಕ್ಷ್ಯ ಅಂತಕ್ಕಂಥದ್ದನ್ನು ಮಾಡಿಕೊಂಡಿದ್ದೇವೆ ಪ್ರಿಯರೇ. ಒಂದ್ಸಲ ನೋಡ್ರಿ ಪ್ರಿಯರೇ, ಅದಕ್ಕೆ ನಮಗೆ ಬೈಬಲ್ ನಲ್ಲಿ ಒಂದು ವಚನ ಹೇಳ್ತಾನ. ಆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ ಆ ಶಿಲುಬೆಯ ವಾರ್ತೆ ಎಷ್ಟು ಶಕ್ತಿ ಉಳ್ಳದ್ದೋ, ಎಷ್ಟು ಬಲ ಉಳ್ಳದ್ದೋ ಆ ವಚನ ಭಾಗ ನಮಗೆ ಹೇಳಿಕೊಡ್ತಾ ಇದೆ ಪ್ರಿಯರೇ. 1ನೇ ಅಧ್ಯಾಯ 18ನೇ ವಚನ, 1ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ.
ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣ ಮಾರ್ಗದಲ್ಲಿರುವವರಿಗೆ ನಮಗಾದರೂ ದೇವರ ಶಕ್ತಿ, ದೇವರ ಬಲ, ಆ ವಾರ್ತೆ ಕೇಳಿದ ತಕ್ಷಣ ನಮ್ಮ ಕಣ್ಣಲ್ಲಿ ನೀರು, ನಮ್ಮ ಮನಸ್ಸು ಕರಿಗಿ ಏನ್ರಿ ಮಂಚಿನಂತೆ ಕರಿಗಿ ಹೋಗುವಂತ ಸ್ಥಿತಿ ಇತ್ತು. ನಾವು ಪ್ರಾರಂಭದಲ್ಲಿ ಆ ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತನಂತೇಳಿ ಆ ದೃಶ್ಯ, ಆ ವಿಡಿಯೋದಲ್ಲಿ ನಾವು ಈಗ ಎಲ್ಲಾ ಸಾಂಗ್ಗಳು, ಎಲ್ಲಾ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಸಾಂಗ್ ಬರಿತಾ ಇದ್ದಾರೆ. ಪ್ರತಿಯೊಂದು ಸಾಂಗ್ ನಲ್ಲಿ ಕೂಡ ಯೇಸು ಕ್ರಿಸ್ತನ ಶಿಲುಬೆ ಮರಣದ ದೃಶ್ಯ ತೋರಿಸ್ತಿರ್ತಾರ. ಆ ಕೊರಡಿಯಿಂದ ಹೊಡೆಯುವಂಥದ್ದು, ಆ ಮುಳ್ಳಿನ ಕಿರೀಟ ಇಡುವಂಥದ್ದು, ಆ ಬಲ್ಲೆ ತಗೊಂಡು ಪಕ್ಕಿಯಲ್ಲಿ ತಿವಿಯುವಂಥದ್ದು ಏನ್ರಿ, ಆ ಘೋರವಾಗಿ ಆ ರಕ್ತದ ಮಡಿಲಲ್ಲಿ ಬಿದ್ದಿರತಕ್ಕಂಥ ಯೇಸು ಸ್ವಾಮಿಯನ್ನು, ಆ ದೃಶ್ಯವನ್ನು ನಾವು ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಸಾಂಗ್ಸ್ ನಾವು ನೋಡ್ತಿರ್ತೀವಿ ಪ್ರಿಯರೇ. ಅವಾಗ ಪ್ರಾರಂಭದಲ್ಲಿ ಆ ವಿಡಿಯೋ ನೋಡಿದ ತಕ್ಷಣ ನಮ್ಮ ಕಣ್ಣಲ್ಲಿ ನೀರು, ನಮ್ಮ ಮನಸ್ಸು ಎಷ್ಟೋ ಗಂದರಗೋಳಕ್ಕೆ ಒಳಗಾಗಿತ್ತು. ಅಯ್ಯೋ ನಾನು ಪಾಪಿ, ನನಗೋಸ್ಕರ ನನ್ನ ಸ್ವಾಮಿ ಎಷ್ಟು ಭಯಂಕರವಾದ ರೀತಿಯಲ್ಲಿ ಮರಣ ಅನುಭವಿಸ್ತಾ ಇದ್ದಾನೆ ಅಂತೇಳಿ ಆ ಕ್ಲಿಪ್ಪಿಂಗ್ ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರ್ತಿತ್ತು. ಆದ್ರೆ ಈಗ ಆ ವಿಡಿಯೋ ನೋಡಿದಾಗ ಕಾಮನ್ ಆಗಿ ಅದನ್ನ ಹಿಂಗ್ ತಳ್ಳುತ್ತೀವಿ, ನಾವು ಆ ವಿಡಿಯೋನ ಮೇಲೆ ಹಿಂಗ್ ತಳ್ಳುತ್ತೀವಿ. ನಾವು ಸೋಷಿಯಲ್ ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಆ ಮರಣದ ವಾರ್ತೆ ಬಂದಾಗ, ಆ ಮರಣದ ಆ ದೃಶ್ಯ ಬಂದಾಗ ನಾವು ಅದನ್ನ ಹಿಂಗ ತಳ್ಳಿ ಬಿಡ್ತೀವಿ ಪ್ರಿಯರೇ. ಅಂದ್ರೆ ಅಲ್ಲಿ ಹೇಳ್ತಾ ಇದೆ, ನಾಶನ ಮಾರ್ಗದಲ್ಲಿ ಇರುವವರಿಗೆ ಆ ಮರಣದ ವಾರ್ತೆ, ಶಿಲುಬೆಯ ವಾರ್ತೆ ಏನಾಗಿದೆ ಅಂತ, ಹುಚ್ಚು ಮಾತಾಗಿದೆ ಅಂತ ಹೇಳ್ತಾ ಇದೆ. ನೋಡ್ರಿ ಪ್ರಿಯರೇ, ಹುಚ್ಚು ಮಾತಾಗಿದೆ. ಅಂದ್ರೆ ಇವತ್ತು ಕ್ರೈಸ್ತರಿಗೆ ಆ ಶಿಲುಬೆಯ ವಾರ್ತೆಯ ಮರಣ ಏನಾಗಿದೆ, ಆ ವಾರ್ತೆ ಹುಚ್ಚು ಮಾತಾಗಿದೆ. ಯಾವ 20 ವರ್ಷದಿಂದ ಕೇಳ್ತಾ ಇದ್ದೀನಿ, 10 ವರ್ಷ ಕೇಳಿ ನಾನು 5 ವರ್ಷದಿಂದ ಅದೇ ವಾರ್ತೆ ಕೇಳ್ತಾ ಇದ್ದೀನಿ ಅನ್ನೋಂಥ ರೀತಿಯಲ್ಲಿ. ಆದ್ರೆ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಸಾಯುವ ತನಕ ಅದು ದೇವರ ಶಕ್ತಿಯಾಗಿದೆ, ಅದು ಬಲ ನೀಡುವಂತದ್ದಾಗಿದೆ, ಆತ್ಮಿಕ ರೀತಿಯಲ್ಲಿ ನಮ್ಮ ಜೀವಿತವನ್ನು ಬಲಪಡಿಸುವಂತದ್ದಾಗಿದೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಆದ್ರೆ ಇವತ್ತು ಕ್ರೈಸ್ತರು ಯಾವ ರೀತಿಯಲ್ಲಿ ಇದಾರೆ ಅಂದ್ರೆ, ಆ ವಾರ್ತೆ ಕೇಳಿದಾಗ ಅದೇ ಅಲ್ಲ, ಏನ್ ಹೇಳಿದ್ರು ಪಾಸ್ಟರ್ ಅಂದ್ರೆ, ಅದೇ ಯೇಸು ಕ್ರಿಸ್ತನ ಶಿಲುಬೆ ಬಗ್ಗೆ ಅದು ನಾನು 20 ವರ್ಷದಿಂದ ಅದನ್ನ ನಾನು ಕೇಳ್ಕೊಂತೇನೆ ಬಂದೀನಿ. ಅದೇನು ದೊಡ್ಡ ವಿಷಯ ಬಿಡು, ಎಲ್ಲ ಕೇಳಿ ಕೇಳಿ ಸಾಕಾಗ್ಬಿಡೋದು. ಅದೇ ಶಿಲುಬೆ ಮರಣ, ಅದು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಅನುಭವಿಸಿದ್ದು, ಒಡಿಸ್ಕೊಂಡಿದ್ದು, ಬಡಿಸ್ಕೊಂಡಿದ್ದು, ಅದೇ ಅಲ್ಲ. ಅಂದ್ರೆ ಎಷ್ಟು ತಾತ್ಸಾರವಾಗಿ ಮಾತಾಡುವಂತವನಾಗಿದ್ದಾನೆ. ಒಂದು ಸಲ ನಿನ್ನ ಆಧ್ಯಾತ್ಮಿಕ ಜೀವಿತವನ್ನು ನೀನು ಒಂದ್ಸಲ ಆಲೋಚನೆ ಮಾಡಿಕೋ. ಆ ವಾರ್ತೆ ನಿನಗೆ ಯಾವ ರೀತಿ ಕಾಣ್ತಾ ಇದೆ? ಹುಚ್ಚುತನವಾಗಿ ಕಾಣ್ತಾ ಇದೆಯಾ, ಅಥವಾ ಆ ವಿಷಯನ ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆಯಾ? ಇದು ಉಗುರು ಬೆಚ್ಚಗಿನ ಜೀವಿತದ ಮೊಟ್ಟ ಮೊದಲನೆಯ ಲಕ್ಷಣ ಪ್ರಿಯರೇ. ಉಗುರು ಬೆಚ್ಚಗಿನ ಜೀವಿತದ ವಿಶ್ವಾಸದ ಲಕ್ಷಣ ಇದು. ಏನು ಇರ್ಲಿ, ಮತ್ತೆ ಏನ್ ಮಾಡ್ಬೇಕು? ನನಗೋಸ್ಕರ ಯೇಸುವನ್ ಸತ್ತಾನ. ಯಾರಿಗೋಸ್ಕರ? ನನಗೋಸ್ಕರ ಸತ್ತಾನ. ಏನ್ ಮಾಡ್ಬೇಕು? ಬದುಕ್ತಾ ಇದ್ದೀನಿ, ದೇವರಲ್ಲೇ ಇದ್ದೀನಿ ಅನ್ಕೊಂತಾನ. ದೇವರಿಗೋಸ್ಕರ ಬದುಕದೆ ಲೋಕಾನುಸಾರವಾಗಿ ಬದುಕುವಂತವನಾಗಿದ್ದಾನೆ. ಅದಕ್ಕಾಗಿ ಇವನು ಆ ವಾರ್ತೆಯನ್ನು ಅಥವಾ ಆ ದೃಶ್ಯವನ್ನು, ಆ ವಿಡಿಯೋವನ್ನು ತಾತ್ಸಾರ ಮಾಡ್ತಾ ಇದ್ದಾನೆ. ಆ ಸೀನು ನೆನೆಸಿಕೊಂಡು ಪಶ್ಚಾತ್ತಾಪ ಪಡ್ತಾ ಇಲ್ಲ. ಆತನು ನನಗೋಸ್ಕರೇ ಶಿಲುಬೆಯ ಮರಣವನ್ನು ಅನುಭವಿಸಿದನಲ್ಲ ಅಂತೇಳಿ ದುಃಖ ಪಡ್ತಾ ಇಲ್ಲ, ಆವೇದನಕ್ಕೆ ಒಳಗಾಗುತ್ತಿಲ್ಲ, ವ್ಯಸನಕ್ಕೆ ಗುರಿ ಆಗುತ್ತಿಲ್ಲ. ಅದನ್ನು ಸುಲಭವಾಗಿ ಮರ್ತೋಗಿದ್ದಾನೆ ಪ್ರಿಯರೇ. ಶಿಲುಬೆಯ ವಾರ್ತೆ ಮರ್ತೋಗಿದ್ದಾನೆ. ಕಾರಣ ಏನಂದ್ರೆ, ಹೇಳುವಂತ ಬೋಧಕರು ಕೂಡ ಇವತ್ತು ಎಂತ ಬೋಧನೆ ಮಾಡ್ತಾ ಇರೋದಂದ್ರೆ, ಕೇವಲ ಸ್ವಸ್ಥತೆ ಮತ್ತು ಆಶೀರ್ವಾದ ಹಬ್ಬಗಳು, ಆಶೀರ್ವಾದ ಸ್ವಸ್ಥತೆ ಹಬ್ಬಗಳು, ಇಂತ ಟೈಟಲ್ ಇಟ್ಟು ಹೇಳುವಂತವರಾಗಿದ್ದಾರೆ. ಪೌಲನು ಅದೇ ಅಧ್ಯಾಯದಲ್ಲಿ 23-24ನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲೊಂದು ಮಾತು ಹೇಳ್ತಾನ, ಪ್ರೀತಿ ಹೇಳಂತ ದೇವರ ಮಕ್ಕಳು. ಏನ್ ಹೇಳ್ತಾನಂದ್ರೆ, ನಾವು ಅದರ ಶಿಲುಬೆಗೆ ಹಾಕಿದವನ ಕ್ರಿಸ್ತನನ್ನು ಪ್ರಚುರ ಪಡಿಸುತ್ತೇವೆ. ಯಾರನ್ನ ಪ್ರಚುರ ಪಡಿಸಬೇಕಾಗಿದೆ? ನಾವು ಕ್ರಿಸ್ತನನ್ನು, ಶಿಲುಬೆಗೆ ಹಾಕಿದ ಕ್ರಿಸ್ತನನ್ನು, ಸ್ವಸ್ಥತೆ ಮಾಡಿದ ಕ್ರಿಸ್ತನನ್ನು ಪರಿಚಯ ಮಾಡುವಂತ ಅವಶ್ಯಕತೆ ಇಲ್ಲ.
ಆಶೀರ್ವಾದ ಮಾಡಿದಂತ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡುವಂತದ್ದಿಲ್ಲ. ಪೌಲನು ಪರಿಚಯ ಮಾಡ್ತಾ ಇದ್ದಾನಂತೆ, ಏನಂತ? ಶಿಲುಬೆಗೆ ಹಾಕಿದ ಕ್ರಿಸ್ತನನ್ನು, ಶಿಲುಬೆಗೆ ಹಾಕಿದ ಕ್ರಿಸ್ತನನ್ನು ಪ್ರಚುರ ಮಾಡುವಂತವನಾಗಿದ್ದಾನೆ. ಅದು ಮಾಡೋದು ಕಡಿಮೆ ಆಗಿದೆ ಇವತ್ತು ಜನರೇಷನ್ ಅಲ್ಲಿ. ಇವತ್ತು ಬೋಧಕರೆಲ್ಲರೂ ಕೂಡ, ವಾಕ್ಯ ಹೇಳುವಂತವರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ಶ್ರಮೆಗಳು ಮರೆತು ಹೋಗಿದ್ದಾರೆ, ಯೇಸು ಕ್ರಿಸ್ತನ ಅನುಭವಿಸಿದ ಏಟುಗಳು ಪೆಟ್ಟುಗಳು ಮರೆತು ಹೋಗಿದ್ದಾರೆ. ಬೋಧಕರು ಕೂಡ ಮರೆತು ಹೋಗಿದ್ದಾರೆ ಪ್ರಿಯರೇ. ಏನಂದ್ರೆ ಆಶೀರ್ವಾದ. ಆತನು ಕುರುಡರಿಗೆ ಕಣ್ಣು ಕೊಟ್ಟ, ಕುಂಟರಿಗೆ ಕಾಲು ಕೊಟ್ಟ, ಕಿವುಡರಿಗೆ ಕಿವಿ ಕೊಟ್ಟ, ಮೂಕರಿಗೆ ಬಾಯಿ ಕೊಟ್ಟ ಅಂತ ಹೇಳಿ ಇದೇ ಬೋಧನೆ ಮಾಡಿಕೊಳ್ಳುತ್ತಾ ಹೋಗ್ತಾ ಇದ್ದಾರೆ ಹೊರತು ಯೇಸು ಕ್ರಿಸ್ತನ ಶಿಲುಬೆಯ ತ್ಯಾಗವನ್ನು ಹೇಳುವಂತ ಬೋಧಕರು ಇವತ್ತು ಪಬ್ಲಿಕ್ ನಲ್ಲಿ ಕಾಣದೇ ಇರುವಂತವರಾಗಿದ್ದಾರೆ ಪ್ರೀತಿಯುಳ್ಳಂತದ್ದು. ಅದಕ್ಕಾಗಿ ವಿಶ್ವಾಸಿಯ ಜೀವಿತ ಹೇಗಿದೆ ಅಂದ್ರೆ, ಅವ್ರ ಆಶೀರ್ವಾದ ಹೊಂದಿದ್ರು, ಇವರು ಆಶೀರ್ವಾದ ಹೊಂದಿದ್ರು, ನಾನು ಆಶೀರ್ವಾದ ಹೊಂದಿಲ್ಲಲ್ಲ ಅಂತೇಳಿ ನಿರ್ಲಕ್ಷ್ಯ ಪಡ್ಕೊಂಡು ಆ ವಾರ್ತೆ ಕೇಳಿದ ತಕ್ಷಣನೇ ಆತನು ನನಗೋಸ್ಕರ ಸತ್ತಿದ್ದಾನೆ, ಬಟ್ ನನಗೆ ಏನ್ ಲಾಭ ಇದೆ ಅಂತ ತಿಳ್ಕೊಂಡು ಆ ಶಿಲುಬೆಯ ವಾರ್ತೆಯನ್ನು ಮರೆತು ಹೋಗ್ತಾ ಇದ್ದಾನೆ. ಆತನು ನಮಗೋಸ್ಕರ ಪ್ರಯಾಸ ಪಟ್ಟು ಮರಣ ಅನುಭವಿಸಿದ ವಾರ್ತೆಯನ್ನು ಬಿಟ್ಟು ಬಿಟ್ಟಿದ್ದಾನೆ. ಬೋಧಿಸುವವನು ಮರ್ತಿದ್ದಾನೆ, ವಿಶ್ವಾಸಿ ಆಗಿರ್ತಕ್ಕಂಥವನು ಕೂಡ ಆ ವಾರ್ತೆಯನ್ನು ಮರೆತು ಹೋಗಿದ್ದಾನೆ. ಅದಕ್ಕೆ ಅದು ನಾಶನ ಮಾರ್ಗದಲ್ಲಿ ಇರುವಂತವನ ಲಕ್ಷಣ, ಆ ವಾರ್ತೆ ಮರೆತು ಹೋಗುವಂತದ್ದು. ಇವತ್ತು ನೀನು ಆ ವಾರ್ತೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪಶ್ಚಾತ್ತಾಪ ಪಡ್ತಾ ಇದೆಯಾ? ದುಃಖ ಪಡ್ತಾ ಇದೆಯಾ? ನಿಜ ಹೇಳು. ಇವತ್ತು ಆ ಶಿಲುಬೆಯ ವಾರ್ತೆ ಕೇಳಿದಾಗ, ಆ ಮರಣದ ದೃಶ್ಯವನ್ನು ನೋಡಿದಾಗ, ಆತನ ತಲೆಯ ಮೇಲೆ ಮುಳ್ಳು ಕಿರೀಟ, ಆತನ ಬಾಡಿ ಎಲ್ಲ ರಕ್ತವಾಗಿ ಕಾಣುವಾಗ ಆ ದೃಶ್ಯ ನೋಡಿದಾಗ ನಿನಗೇನ್ ಅನಿಸ್ತಾ ಇದೆ? ಏನಾದ್ರೂ ಪಶ್ಚಾತ್ತಾಪ ಪಡ್ತಾ ಇದೆಯಾ? ದುಃಖ ಪಡ್ತಾ ಇದೆಯಾ? ಆವೇದನೆ ಪಡ್ತಾ ಇದೆಯಾ ನೀನು? ಇಲ್ಲ ಪ್ರಿಯರೇ, ಆವೇದನೆಗೆ ಒಳಗಾಗಿಲ್ಲ ನೀನು. ಏನಾಗಿದೆ ಅಂದ್ರೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಿ. ಆಶೀರ್ವಾದ ಕಡೆಗೆ ನಿನ್ನ ಕಣ್ಣು ಹೋಗ್ತಾ ಇದೆ, ಸ್ವಸ್ಥತೆ ಕಡೆಗೆ ನಿನ್ನ ಕಣ್ಣು ಹೋಗ್ತಾ ಇದೆ, ಉದ್ಯೋಗದ ಕಡೆಗೆ ನಿನ್ನ ಕಣ್ಣು ಹಾಯಿಸ್ತಾ ಇದೆಯಾ, ನೀನು ಏನೋ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ನಿನ್ನ ಕಣ್ಣು ಹೋಗ್ತಾ ಇದೆ. ಆ ಶಿಲುಬೆಯ ವಾರ್ತೆ ನಿನಗೆ, ಆ ವಾರ್ತೆ ಬೆಲೆ ನಿನಗೆ ಗೊತ್ತಾಗ್ತಾ ಇಲ್ಲ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅದನ್ನು ಮರೆತು ಹೋಗಿದೀಯ ನೀನು, ಅದು ಒಂದು ಸಲ ನೆನೆಸಿಕೊ. ಅದಕ್ಕೆ ಉಗುರು ಬೆಚ್ಚಗಿನ ಜೀವಿತದ ಮೊಟ್ಟ ಮೊದಲನೇ ಲಕ್ಷಣ ಏನಂತಂದ್ರೆ, ಶಿಲುಬೆಯ ವಾರ್ತೆಯ ಹುಚ್ಚುತನವಾಗಿ ಆಲೋಚನೆ ಮಾಡಿಕೊಂಡು ಬದುಕುವಂತ ಕ್ರೈಸ್ತನು ನೀನಾಗಿರಬಾರ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಎರಡನೇದಾಗಿ ಆಲೋಚನೆ ಮಾಡೋಣ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಎರಡನೇದಾಗಿ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 4ನೇ ವಚನ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದೇನೆ ಪ್ರಿಯರೇ. ಇನ್ನೊಂದು ಕಡಿಮೆ ಆಗಿದೆ ಅಂತ. ಈ ಉಗುರು ಬೆಚ್ಚಗಿನ ಜೀವಿತ ಕ್ರೈಸ್ತರ ಲಕ್ಷಣಗಳು ಹೆಂಗಿರ್ತಾವಂದ್ರೆ, ಪ್ರೀತಿ, ಪ್ರೇಮ, ನಂಬಿಕೆ, ವಿಶ್ವಾಸ, ಆತ್ಮೀಯತೆ ಏನೂ ಇರಲ್ಲ. ಯಾರ ಕೆಲಸ ಅವ್ರದೇ, ಯಾರ ಬಿಸ್ನೆಸ್ ಅವ್ರದೇ, ಯಾರ ಸಂಪಾದನೆ ಅವ್ರದೇ, ಯಾರ ಕುಟುಂಬ ಅವ್ರದೇ, ಯಾರ ಬದುಕು ಅವ್ರದೇ. ಆತ್ಮೀಯತೆ, ಆತ್ಮೀಯ ಸಹೋದರ ಅನ್ಯೋನ್ಯತೆ ಸಹವಾಸ ಇರಲ್ಲ. ಫೋನ್ ಮಾತಾಡ್ಕೊಂಡು ವಾಕ್ಯದ ಬಗ್ಗೆ ಆಲೋಚನೆಗಳು ಇರಲ್ಲ. ಒಬ್ರಿಗೊಬ್ರು ಪ್ರೀತಿ ಮಾಡಿಕೊಳ್ಬೇಕು, ಒಬ್ರಿಗೊಬ್ರು ಸಹಾಯ ಮಾಡಿಕೊಳ್ಬೇಕು, ಒಬ್ರಿಗೊಬ್ರು ತ್ಯಾಗ ಮಾಡಿಕೊಳ್ಬೇಕು, ಒಬ್ರು ಭಾರ ಒಬ್ರು ಹೊತ್ತುಕೊಳ್ಬೇಕು ಅನ್ನಂತ ಭಾವನೆಗಳೇ ಇರೋದಿಲ್ಲ ಪ್ರಿಯರೇ. ಇವತ್ತು ಕ್ರೈಸ್ತರಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ನಾನೊಂದು ತಪ್ಪು ಹೊರಿಸಬೇಕಾಗಿದೆ. ಅದೇನಂದ್ರೆ, ಮೊದಲಿದ್ದ ಪ್ರೀತಿ ನಿನಗಿಲ್ಲ ಅಂತ. ಮೊದಲಿದ್ದ ಪ್ರೀತಿ ನಿನ್ನಲ್ಲಿ ಇಲ್ಲ. ಯಾಕೆ ಅಂದ್ರೆ, ಅವಾಗ್ಲಿಂದ ಇವಾಗಿನವರೆಗೂ ಪ್ರೀತಿ ತೋರಿಸಿ ಸಾಕಾಗಿದೆ ಬ್ರದರ್. ನಾವ್ ಎಷ್ಟು ಪ್ರೀತಿ ಮಾಡಿದ್ರು ಅವ್ರು ನಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ ಬ್ರದರ್. ಮೊದಲೇನಂತಿದ್ದಿ, ಅವ್ರು ಪ್ರೀತಿ ಮಾಡ್ಲಿ ಬಿಡ್ಲಿ, ನಾನ್ ಮಾತ್ರ ಅವ್ರನ್ನ ಪ್ರೀತಿ ಮಾಡ್ತೀನಿ. ಅವ್ರು ಪ್ರೀತಿ ಮಾಡ್ಲಿ ಬಿಡ್ಲಿ, ನಾನ್ ಮಾತ್ರ ಅವ್ರನ್ನ ಪ್ರೀತಿ ಮಾಡ್ತೀನಿ. ಅವ್ರು ನನಗೆ ಆತ್ಮೀಯರು, ಅವ್ರು ನನಗೆ ಸ್ನೇಹಿತರು, ಅವ್ರು ನನಗೆ ಸೇವಕರು, ಅವ್ರು ನನ್ನ ಸಭೆಯವರು, ಅವ್ರು ನನ್ನ ಭಕ್ತಾದಿಗಳು. ನಾವು ಎಲ್ಲ ಒಂದೇ. ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ಆತ್ಮೀಯರು ನಾವೆಲ್ಲರೂ. ಏನೇ ಆಗ್ಲಿ ನನ್ನ ಪ್ರೀತಿ ನಾನು ತೋರಿಸ್ತೀನಿ, ನಾನು ಒನ್ ಸೈಡ್ ಲವ್ ಮಾಡ್ತೀನಿ ಅಂತ ಹೇಳಿ ಪ್ರಾರಂಭದಲ್ಲಿ ಹೇಳುವಂತ ಭಕ್ತಾದಿಗಳನ್ನ ನೋಡಿದೀನಿ ಪ್ರಿಯರ, ಬಹಳಷ್ಟು ಮಂದಿ ನೋಡಿದೀನಿ. ಆದ್ರೆ ಈಗ ಎಂತ ಮಾತು ಬರ್ತಾ ಇದಾರೆ, ನಾವ್ ಎಷ್ಟು ಪ್ರೀತಿ ಮಾಡಿದ್ರು ಅವ್ರು ಪ್ರೀತಿ ತೋರ್ಸಲ್ಲ ಬ್ರದರ್. ಅವರು ಪ್ರೀತಿ ತೋರ್ಸಲ್ಲ, ಅವರಿಗೆ ಪ್ರೀತಿ ಇಲ್ಲ ಬ್ರದರ್.
ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರನ್ನ ಎಷ್ಟು ಹಚ್ಕೊಳ್ತಾ ಇದ್ದೀನಿ, ಅವ್ರಿಗೆ ಏನ್ ಮಾಡಿದ್ರು ಕೂಡ ಕೃತಜ್ಞತೆ ಇಲ್ಲ ಬ್ರದರ್, ಅದಕ್ಕಾಗಿ ಅವ್ರನ್ನ ಪ್ರೀತಿ ಮಾಡೋದು ಬಿಟ್ಬಿಟ್ಟಿದ್ದೀನಿ ಅಂತೇಳಿ ಸ್ನೇಹಿತರನ್ನ ಪ್ರೀತಿ ದೂರ ಮಾಡ್ಕೊಂಡಿದೀಯಾ, ಆತ್ಮೀಯರನ್ನ ಪ್ರೀತಿ ದೂರ ಮಾಡ್ಕೊಂಡಿದೀಯಾ, ಬಂಧು ಬಳಗದವರ ಪ್ರೀತಿನ ದೂರ ಮಾಡ್ಕೊಂಡಿದೀಯಾ, ರಕ್ತ ಸಂಬಂಧಿಕರನ್ನು ಪ್ರೀತಿ ದೂರ ಮಾಡ್ಕೊಂಡಿದೀಯಾ, ಕೊನೆಗೆ ದೇವರ ಮೇಲೆ ನಿನ್ನ ಪ್ರೀತಿ ಕೂಡ ದೂರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಿನಗೆ ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಎಲ್ಲಾ ಪ್ರೀತಿಗಳು ದೂರ ಮಾಡ್ಕೊಂಡಿದೀಯಾ. ಕೊನೆಗೆ ಯಾವ ರೀತಿ ಅಂದ್ರೆ, ನಾನೇನು, ನನ್ನ ಭಕ್ತಿ ಏನು, ನನ್ನ ನಂಬಿಕೆ ಏನು, ನನ್ನ ವಿಶ್ವಾಸ ಏನು, ನನ್ನ ಚರ್ಚೆ ಏನು, ಇಷ್ಟೇ. ಏನ್ ಮಾಡ್ತಾ ಇದೀಯಾ? ಸೀದಾ ಚರ್ಚ್ಗೆ ಹೋಗ್ತಾ ಇದೀಯಾ, ಯಾರ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡ್ತೆ, ಇಲ್ಲಾಂದ್ರೆ ಹೋಗಿ ಒಂದು ಬೆಂಚ್ ನೋಡ್ಕೊಂಡು ಕುಂತ್ಕೊಂಡು ಆರಾಮಾಗಿ ಒಂದು ಫ್ಯಾನ್ ಇದ್ರೆ ಫ್ಯಾನ್ ಬಿಡ್ಕ ಕುಂತು, ಏನ್ರಿ ನಿದ್ದೆ ಬಂದ್ರೆ ನಿದ್ದೆ ಮಾಡಿ, ಚರ್ಚಿನಲ್ಲಿ ನಿದ್ದೆ ಬಂದ್ರೆ ನಿದ್ದೆ ಮಾಡಿ, ಇಲ್ಲಾಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇದ್ರೆ ವಾಕ್ಯ ಕೇಳಿ, ಯಾರಿಗೆ ವಂದನೆಗಳು ಹೇಳಿದೆ, ಥ್ಯಾಂಕ್ಸ್ಗಳು ಹೇಳಿದೆ, ಸಾವಾಸ ಮಾಡಿದೆ, ಪ್ರೀತಿ ಹಂಚಿಕೊಳ್ಳದೆ, ತಿರುಗಿ ಮತ್ತೆ ರೊಟ್ಟಿ ಮುರಿದು ಕಾಣಿಕೆ ಕೊಟ್ಟು ಆಶೀರ್ವಾದ ಮಾಡ್ಕೊಂಡು ಮನೆಗೆ ಬಂದ್ಬಿಡ್ತೀಯ. ಇದು ನಿನ್ನ ನಿನ್ನ ಭಕ್ತಿಹೀನತ ಜೀವಿತ. ಇದು ನೀನ್ ಅನ್ಕೊಂಡಿದೀಯ ನಾನು ಭಕ್ತಿವಂತನು, ನನ್ನ ಪಾಡಿಗೆ ನಾನು ಇದ್ದೀನಿ, ವಿಶ್ವಾಸಿಯಾಗಿದ್ದೀನಿ, ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ಎಲ್ಲಾರು ಮಾತಾಡ್ಲಿ ಬಿಡ್ಲಿ, ನನಗೆ ದೇವ್ರಿದ್ರೆ ಸಾಕು, ದೇವ್ರೊಬ್ಬನೇ ನನಗೆ ಬೇಕು, ಯಾರು ನನಗೆ ಬೇಕಾಗಿಲ್ಲ, ಯಾರು ಸರಿಯಾಗಿಲ್ಲ, ಯಾರು ನೆಟ್ಟಿಗಿಲ್ಲ, ಎಲ್ಲಾರು ಪಾಪಿಸ್ಟ್ಗಳು, ಎಲ್ಲಾರು ದುರ್ಮಾರ್ಗಿಗಳು ಅಂತ ಹೇಳಿ ಎಲ್ಲಾರ ಮೇಲೆ ಗೂಬೆ ಕುಂದಿರಿಸಿ ನೀನೊಂದು ಗೂಬೆಯಾಗಿ ಒಂಟಿತನವನ್ನು ಅನುಭವಿಸುತ್ತಾ ನರಕ ಯಾತನೆ ಅನುಭವಿಸುವುದಕ್ಕೆ, ಸತ್ತ ನಂತರ ಹೋಗುವುದಕ್ಕೆ ಸಿದ್ಧನಾಗಿದೀಯ ನೀನು. ಇದು ನಿನ್ ಲೈಫ್ ಇವತ್ತು ಕಾಣ್ತಾ ಇದೆಯಾ? ನಿನ್ ಲೈಫ್ ನಿನಗೆ, ನಿನ್ನ ಬದುಕು ನಿನಗೆ ಕಾಣ್ತಾ ಇದೆನಾ? ನಿನ್ನ ಜೀವಿತ ನಿನಗೆ ಕಾಣ್ತಾ ಇದೆನಾ? ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಇದು ನಿನ್ನ ಒಂಟಿಯ ಜೀವಿತನ? ಇದು ನಿನ್ನ ಗೂಬೆ ಅಂತ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕಿಂತ ಮೊದಲು ನಾನು ಹೇಗಿದ್ದೀನಿ, ನನ್ನ ಬದುಕು ಹೇಗಿದೆ, ನಾನು ಎಲ್ಲಾರನ್ನ ಪ್ರೀತಿ ಮಾಡಬೇಕು, ಎಲ್ಲಾರನ್ನ ಹತ್ತಿರ ಕರ್ಕೋಬೇಕು, ನಾನು ಯಾವಾಗಲೂ ಎಲ್ಲರೊಂದಿಗೆ ನಗನಗತಾ ಇರಬೇಕು, ಆನಂದದಿಂದ ಇರಬೇಕು, ಅವ್ರು ನಮ್ಮ ತಪ್ಪಾಗಿ ತಿಳ್ಕೊಂಡ್ರು, ಕೆಟ್ಟದಾಗಿ ಅನ್ಕೊಂಡ್ರು, ಅವ್ರು ಏನೇ ಮಾಡಿದ್ರು ಕೂಡ ನಾನು ಮಾತ್ರ ಎಲ್ಲರನ್ನು ಸಮಾನವಾಗಿ ಪ್ರೀತಿ ಮಾಡುವಂತ ವ್ಯಕ್ತಿ ಆಗಿದ್ದೀನಿ ಅಂತೇಳಿ ಪ್ರೀತಿ ಮಾಡುವ ಗುಣ ನಿನ್ನಲ್ಲಿದೆನಾ? ಇಲ್ಲ, ತಣ್ಣಗಾಗಿದೆ ಪ್ರೀತಿ. ಏನಾಗಿದೆ? ತಣ್ಣಗಾಗಿದೆ. ಪ್ರೀತಿ ತಣ್ಣಗಾಗುವುದಕ್ಕೆ ಕಾರಣ ಯೇಸು ಸ್ವಾಮಿ ಒಂದು ಮಾತು ಹೇಳಿದಾನೆ ಪ್ರಿಯರೇ. ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ, ಗಮನಿಸೋಣ. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ? ಹೋದ್ರಿ 12:13. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ, ಅಮ್ಮಯ್ಯ, ಪ್ರೀತಿ ತಣ್ಣಗಾಗಲು ಕಾರಣ ಏನಂತ? ಅಧರ್ಮ, ಅನ್ಯಾಯ, ಮೋಸ, ವಂಚನೆ, ಕುತಂತ್ರ, ಇವೆಲ್ಲ ಲೋಕದಲ್ಲಿ ತುಂಬಿರುವುದರಿಂದ ಯಾರನ್ನ ಪ್ರೀತಿ ಮಾಡಿದ್ರೆ ಏನ್ ಲಾಭ ಇದೆ, ನನ್ನಷ್ಟಕ್ಕೆ ನಾನೇ ಭಕ್ತಿಯಿಂದ ಜೀವನ ಮಾಡ್ಬೇಕಂತೇಳಿ ಅನ್ಕೊಂಡು ಪ್ರೀತಿಯೆಲ್ಲ ಬಿಟ್ಟುಕೊಂಡು ತಣ್ಣಗೆ ಮಾಡಿಕೊಂಡು ಪ್ರೀತಿ ಇಲ್ಲದ ಜೀವನ, ಬೆಚ್ಚಗಿಲ್ಲದ ಜೀವನ, ಏನ್ರಿ ಉಗುರು ಬೆಚ್ಚನಿಗೆ ತರ, ಆ ಕಡೆ ಲೋಕ ಬೇಡ, ಈ ಕಡೆ ದೇವರು ಬೇಕು ಅನ್ನಂತ ರೀತಿಯಲ್ಲಿ ಲೋಕನ್ನು ದೇವರನ್ನು ಸಮಾನವಾಗಿ ಪ್ರೀತಿ ಮಾಡ್ಕೊಂತ ಹೋಗ್ತಕ್ಕಂತ ವ್ಯಕ್ತಿ ನೀನಾಗಿದೆಯಾ ಇವತ್ತು? ದುಷ್ಕಾರ್ಯಗಳು ಹೆಚ್ಚಾಗಿದೆ ನಿನ್ನಲ್ಲಿ, ಅದಕ್ಕೆ ನಿನ್ನಲ್ಲಿ ಪ್ರೀತಿ ಕಡಿಮೆ ಆಗಿದೆ. ದುರ್ಮಾರ್ಗತನ ಹೆಚ್ಚಾಗಿದೆ, ಅದಕ್ಕೆ ನಿನ್ನಲ್ಲಿ ಪ್ರೀತಿ ಕಡಿಮೆ ಆಗಿದೆ. ಪ್ರೀತಿ ಕಡಿಮೆ ಆಗಲು ಕಾರಣ ಏನು? ಎಲ್ಲರಲ್ಲಿ ಪ್ರೀತಿ ಕಡಿಮೆ ಆಗಿದೆ, ನಿನ್ನಲ್ಲಿ ಪ್ರೀತಿ ಕಡಿಮೆ ಆಗಿದೆಯಾ? ನಿನ್ನಲ್ಲಿ ಪ್ರೀತಿ ಕಡಿಮೆ ಆಗಿದೆ, ನಿನ್ನಲ್ಲಿ ಪ್ರೀತಿ ಕಡಿಮೆ ಆಗಿದೆ. ನೀನು ಮೊದಲು ಪ್ರೀತಿ ಕಳ್ಕೊಳ್ತಾ ಇದೀಯಾ. ಅದಕ್ಕೆ ದೇವ್ರು ಹೇಳ್ತಾ ಇದ್ದೇನೆ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ ನಾನು, ಯಾಕಂದ್ರೆ ಮೊದಲಿದ್ದ ಪ್ರೀತಿ ನಿನ್ನಲ್ಲಿ ಇಲ್ಲ. ಅದಕ್ಕಾಗಿ ನೀನು ಉಗುರು ಬೆಚ್ಚಗಿನ ಜೀವಿತದ ಲಕ್ಷಣ ಎರಡನೇದು ಪ್ರಿಯರೇ. ಮೊದಲನೇದು ಕ್ರಿಸ್ತನ ಶಿಲುಬೆಯ ವಾರ್ತೆ ನಿನಗೆ ಹುಚ್ಚುತನವಾಗಿ ಕಾಣ್ತಾ ಇದೆ. ಆದುದರಿಂದ ಏನಾಗಿದೆ? ದುರ್ಮಾರ್ಗತನ ನಿನ್ನಲ್ಲಿ ಹೆಚ್ಚಾಗಿರುವುದರಿಂದ ಪ್ರೀತಿ ತಣ್ಣಗಾಗಿದೆ. ಅದಕ್ಕಾಗಿ ನೀನೇ ತಣ್ಣಗ ಅಲ್ಲದೆ ಬೆಚ್ಚಗೂ ಅಲ್ಲದೆ ಎಂತಹ ಬದುಕಂದ್ರೆ ಉಗುರು ಬೆಚ್ಚಗಿನ ಬದುಕು ನೀನು ಬದುಕ್ತಾ ಇದೀಯಾ. ದೇವರು ದೃಷ್ಟಿಗೆ ನೀನು ಅಯೋಗ್ಯನಾಗಿ ಕಾಣಿಸಿಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ನೀನು ಮರಿಬಾರದು ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಅದಕ್ಕಾಗಿ ನಿನ್ನ ಜೀವಿತ ನೀನು ಪರಿಶೀಲನೆ ಮಾಡಿಕೊಳ್ಬೇಕು. ಹೇಗಿದ್ದೀನಿ ನಾನು ಅನ್ನಂತದ್ದನ್ನು ನೀನು ಆಲೋಚನೆ ಮಾಡಿಕೊಳ್ಬೇಕಾಗಿದೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಇನ್ನೊಂದು ವಚನವನ್ನು ನಾವು ನೋಡೋಣ ಪ್ರಿಯರೇ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ ಭಾಗವನ್ನು ಓದಿಕೊಳ್ಳೋಣ. ಇನ್ನೊಂದು ಲಕ್ಷಣ ನಿನ್ನಲ್ಲಿ ನಾನು ತೋರಿಸ್ತೀನಿ.
ನಾನಂದ್ರೆ ನಾನಲ್ಲ, ದೇವ್ರ ವಾಕ್ಯ ತೋರಿಸ್ತಾ ಇದೆ. ಮತ್ತೆ ನಾನಂದ್ರೆ ನನ್ನ ಮೇಲೆ ನೀವು ಏನಾದ್ರೂ ತಪ್ಪು ತಿಳ್ಕೊಬೇಡ್ರಿ. ದೇವ್ರ ವಾಕ್ಯ ತೋರಿಸ್ತಾ ಇದೆ. ನಿನ್ನಲ್ಲಿ ಇನ್ನೊಂದು ಲಕ್ಷಣ ಇದೆ. ಅದೇನಂದ್ರೆ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಏನಾಗಿದಾರಂತ, ಕೆಲವ್ರು ಹೆಂಗಾಗಿದಾರಂತ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಬಿಟ್ಬಿಟ್ಟಿದಾರಂತ. ಏನು, ಯಾಕೆ? ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ಬೇಕಲ್ಲ, ಅವಸರ ಇದ್ರೆ ಪ್ರತಿದಿನ ಪ್ರೇಯರ್ಗಳಿದ್ರೆ ಪ್ರೇಯರ್ಗೆ ಹೋಗ್ಬೇಕಲ್ಲ, ಪ್ರತಿದಿನ ಪ್ರೇಯರ್ಗೆ ಹೋಗ್ಬೇಕಲ್ಲ, ಪ್ರತಿದಿನ ಆ ಸಾವಾಸದಲ್ಲಿ ಸೇರ್ಬೇಕಾಗಿದೆ. ಪ್ರಾರಂಭ ಶತಮಾನದಲ್ಲಿ ಇರ್ತಕ್ಕಂಥ ಕ್ರೈಸ್ತರ ಲಕ್ಷಣಗಳು ನಾವು ನೋಡುವಾಗ ಅವರು ಪ್ರತಿದಿನಲೂ ಕೂಡ ಸಾವಾಸದಲ್ಲಿ ಸೇರುವಂತವರಾಗಿದ್ದಾರೆ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಈಗಿನ ಕಾಲದಲ್ಲಿ ಪ್ರತಿದಿನ ಇಲ್ಲ. ಏನು, ಭಾನುವಾರ ಖಚಿತವಾಗಿ ಸೇರ್ಲೇಬೇಕು. ಅಲ್ಲಲ್ಲಿ ಕುಟುಂಬ ಪ್ರಾರ್ಥನೆಗಳು ಅಂತೇಳಿ ಬರ್ತ್ಡೇ ಕಾರ್ಯಕ್ರಮ, ಡೆತ್ ಡೇ ಕಾರ್ಯಕ್ರಮ ಮತ್ತು ಆನಿವರ್ಸರಿ ಡೇ ಕಾರ್ಯಕ್ರಮಗಳು, ಯಾವ್ದೊಂದು ಕೂಡಿಕೆಗಳನ್ನು ಸೇರುವಾಗ ಆ ಕಾರ್ಯಕ್ರಮಗಳಿಗೆಲ್ಲ ಕೂಡ ನೀನು ಅಟೆಂಡ್ ಆಗ್ಬೇಕು. ಇವತ್ತು ನೀನು ಏನಾಗಿದೆ ಅಂದ್ರೆ ದುಡಿಮೆ ಮೇಲೆ ಮನಸ್ಸಿಟ್ಟು, ಸಂಪಾದನೆ ಮೇಲೆ ಮನಸ್ಸಿಟ್ಟು, ಲೋಕದ ಮೇಲೆ ಮನಸ್ಸಿಟ್ಟು ಏನ್ ಮಾಡ್ತಾ ಇದೆ ಅಂದ್ರೆ ಈ ಕಾರ್ಯಕ್ರಮಗಳು, ಕುಟುಂಬ ಪ್ರಾರ್ಥನೆಗಳಿಗೆ ಎಲ್ಲಿ ಅಟೆಂಡ್ ಆಗಲ್ಲ. ಭಾನುವಾರ ದಿನ ಆದ್ರೂ ಹೋಗ್ತಿದ್ದೇನಂತಂದ್ರೆ ಭಾನುವಾರ ದಿನ ಕೂಡ ಆರಾಧನೆಗೆ ಹೋಗುವುದಕ್ಕೆ ನಿನ್ನ ಕೈಲಿ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನಿನ್ನಲ್ಲಿ ದುರಾತ್ಮ ಸೇರಿಕೊಂಡಿದ್ದಾನೆ, ದುಷ್ಟನು ಸೇರಿಕೊಂಡಿದ್ದಾನೆ. ದುಷ್ಟನು ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನಿನ್ನನ್ನು ಮಂದಿರಕ್ಕೆ ಹೋಗದೆ ಕಟ್ಟಿ ಹಾಕ್ತಾ ಇದ್ದಾನೆ. ಮಂದಿರಕ್ಕೆ ಹೋಗುವುದಕ್ಕೆ ಅಡ್ಡಿ ಮಾಡ್ತಾ ಇದ್ದಾನೆ. ಏನು ಹೋಗ್ತಿದ್ದಿ ಬ್ರದರ್? ಪ್ರತಿ ಭಾನುವಾರ ಅದೇ ಪಾಸ್ಟ್ರು, ಅದೇ ವಿಶ್ವಾಸಿಗಳು, ಅದೇ ಚರ್ಚು, ಅದೇ ಹಾಡು, ಅದೇ ವಾಕ್ಯ. ಏನಿದೆ? ನಾನು 25 ವರ್ಷದಿಂದ ಅದೇ ವಾಕ್ಯಗಳನ್ನು ಕೇಳ್ತಾ ಇದ್ದೀನಿ. ಬೇರೆ ಏನಾದ್ರೂ ಇದೆನಾ? ನೋಡೋಣ, ನೆಕ್ಸ್ಟ್ ವೀಕ್ ನೋಡೋಣ, ಇನ್ನೊಂದು ವಾರ ನೋಡೋಣ, ಇನ್ನೊಂದು ವಾರ ನೋಡೋಣ ಅಂತೇಳಿ ಈ ರೀತಿಯಾಗಿ ಹಲವಾರು ವಾರಗಳು ಚರ್ಚಿಗೆ ಹೋಗ್ಲಾರ್ದ ಹಾಗೆ ನಿರ್ಜೀವ ವಸ್ತುವಾಗಿ ನೀನು ಕುತ್ಕೊಂಡ್ಬಿಟ್ಟಿದೀಯಾ. ನೋಡ್ತಾ ಇದೀಯಾ? ನಿನಗೆ ಅರ್ಥ ಆಗ್ಬೇಕು. ಏನ್ ಅರ್ಥ ಆಗ್ಬೇಕಾಗಿದೆ? ನಿನ್ನ ಉಗುರು ಬೆಚ್ಚಗಿನ ಜೀವಿತದ ಲಕ್ಷಣಗಳು ಅರ್ಥ ಆಗ್ಬೇಕು. ಯಾವಾಗ ಒಂದ್ಸಲ ಹೋದ್ರೆ ಆಯ್ತು, ವಾರ ವಾರ ಹೋಗ್ಬೇಕೇನ್ ಚರ್ಚಿಗೆ? ಅವಾಗ ಪ್ರಾರಂಭದಲ್ಲಿ ಪ್ರತಿ ಭಾನುವಾರ ಎಲ್ಲರಿಗಿಂತ ಮೊದಲು ಹೋಗ್ತೀಯ. ಎಲ್ಲರಿಗಿಂತ ಮೊದಲು ಹೋಗಿ ಕಸ ಗುಡಿಸಿ, ಚಾಪೆ ಹಾಸಿ, ಚೇರ್ ಹಾಕಿ, ಚೇರ್ ಒರೆಸಿ, ಟೇಬಲ್ ಒರೆಸಿ, ಆ ಮೈಕ್ ಇಟ್ಟು ಹಾಡುಗಳು ಹಚ್ಚಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ವೈಭವ, ಏನ್ ಸಂಭ್ರಮ, ಏನ್ ಆನಂದ. ಪ್ರಾರಂಭದಲ್ಲಿ ಬರ್ತಾ 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 ಬಲಹೀನನಾಗಿ ಅದು ಮಾಡೋದು ಬೇಡ, ಸದಸ್ಯನಾಗಿ ಚರ್ಚಿಗೆ ಹೋಗಿ ಕುಂತುಕೊಂಡು ವಾಕ್ಯ ಕೇಳಿ ಆತ್ಮೀಯ ಜೀವಿತವನ್ನು ಬಲಪಡಿಸಿಕೊಳ್ಳುವಂತ ಲಕ್ಷಣಗಳು ಕೂಡ ಕಳ್ಕೊಳ್ತಾ ಇದೀಯಾ ಇವತ್ತು ನೀನು. ಏನಿದೆ ನಿನ್ನಲ್ಲಿ? ನಾನು ಭಕ್ತಿವಂತನು, ನಾನು ನೀತಿವಂತನು, ನಾನು ದೇವರ ಆಶೀರ್ವಾದ ಹೊಂದಿದವನು ಅಂತ ಹೇಳ್ಕೊಳ್ತಾ ಇದೆ. ನೀನು ಕಷ್ಟಪಟ್ಟು ಕೆಲಸ ಮಾಡುವುದರಿಂದ, ಕೆಲಸ ಮಾಡಿ ಸಂಪಾದನೆ ಮಾಡಿಕೊಂಡು ದುಡ್ಡನ್ನು ತಂದಿಟ್ಟು ಇದು ದೇವರ ಆಶೀರ್ವಾದ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಸ್ವಲ್ಪ ಆದ್ರೂ ನಾಚಿಕೆ, ಮಾನ ಮರ್ಯಾದೆ ಇರ್ಬೇಕಲ್ಲ ನಿನಗೆ. ಇದೇನಾ ನಿನಗೆ? ಎಂತ ಬದುಕನ್ನು ಬದುಕ್ತಾ ಇದೀಯ, ಎಲ್ಲಾರನ್ನ ದೂರ ಮಾಡ್ಕೊಂಡಿದೀಯಾ. ಅಷ್ಟು ಮಾತ್ರವಲ್ಲದೆ ಸಭೆ ಸಾವಾಸನೆ ಇಲ್ದಂಗೆ ಮಾಡ್ಕೊಳ್ತಾ ಇದ್ದೀಯ ನೀನು. ಕಂಟಿನ್ಯೂ ಆಗಿ ಹೋಗ್ತಾ ಇದೀಯಾ ಸಭೆಗೆ? ಮೊದಲು ಹೋಗ್ತಾ ಇದೀಯಾ? ಫಸ್ಟ್ ಚರ್ಚಿನಲ್ಲಿ ಫಸ್ಟ್ ಅಟೆಂಡ್ ನೀನೇ ಆಗ್ತಾ ಇದೀಯಾ? ಹೋಗಿ ಏನಾದ್ರು ಕಸ ಗುಡಿಸ್ತಾ ಇದೀಯಾ? ಚಾಪೆ ಹಾಕ್ಸ್ತಾ ಇದೀಯಾ? ಚೇರ್ ಹಾಕ್ಸ್ತಾ ಇದೀಯಾ? ಏನಾದ್ರು ಏನಾದ್ರು ಸೇವೆ ಮಾಡ್ತಾ ಇದೀಯಾ? ಇದೇನು ಇಲ್ಲ, ಏನಿಲ್ಲ. ಇನ್ನೊಂದು ವಚನ ತೋರಿಸ್ತಾನೆ ಪ್ರಿಯರೇ. ಇದನ್ನ ಹಿಂಗೆ ಆಲೋಚನೆ ಮಾಡೋಣ. ಅದನ್ನು 2 ವಚನಗಳನ್ನು ಕಮೆಂಟ್ ಮಾಡಿ ಮಾತಾಡ್ಕೊಳ್ಳೋಣ. ಪ್ರಕಟಣೆ ರೋಮಪುರದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 6 ಮತ್ತು 7, 8 ವಚನಗಳನ್ನು ಓದಿಕೊಳ್ಳೋಣ. ಒಬ್ಬ ಕ್ರೈಸ್ತನಾದ ಮೇಲೆ, ನೀನು ಒಬ್ಬ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಮೇಲೆ, ದೀಕ್ಷಾ ಸ್ನಾನ ತಗೊಂಡ ಮೇಲೆ ನಿನ್ನಲ್ಲಿ ಇರ್ತಕ್ಕಂಥ ಲಕ್ಷಣಗಳು, ಒಬ್ಬ ಸಭೆ ಸದಸ್ಯನಾದ ಮೇಲೆ ಸಭೆಯಲ್ಲಿ ಯಾವುದಾದ್ರೂ ಒಂದು ಕೆಲಸ ನೀನು ಮಾಡಬೇಕು. ಖಚಿತವಾಗಿ ಹೇಳ್ತಾ ಇದೆ. ಈ ವಚನಗಳು ಓದ್ರಿ. 6, 7, 8 ವಚನ ಓದ್ರಿ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವಾಗ್ದಾನಗಳನ್ನು, ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರಕ್ಕೆ ವರವು ಪ್ರವಾದನೆ ರೂಪವಾಗಿದ್ದರೆ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ.
ಸಭಾ ಸೇವೆಯ ಅದು ರೂಪವಾಗಿದ್ದರೆ ಸಭೆ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಸಭೆ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವವನು ಬೋಧಿಸುವುದರಲ್ಲಿ ಬೋಧಿಸುವುದರಲ್ಲಿ ಬುದ್ಧಿ ಹೇಳುವವನು ಬುದ್ಧಿ ಹೇಳುವವನು ಬುದ್ಧಿ ಬುದ್ಧಿ ಹೇಳುವುದರಲ್ಲಿ ನಿರತನಾಗ ಇರಲಿ. ನಿರತನಾಗಿ ಇರಲಿ. ದಾನ ಕೊಡುವವನು ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಉಪಕಾರ ಮಾಡಲಿ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಒಟ್ಟಿನಲ್ಲಿ ಸದಸ್ಯನಾಗಿದ್ದು ಸಭೆಯಲ್ಲಿ ಒಬ್ಬ ಮೆಂಬರ್ಶಿಪ್ ಆಗಿದ್ದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ಆಗಿದ್ದಂದ್ರೆ ಸಭೆಗೆ ಏನೋ ಒಂದು ನೀನು ಮಾಡ್ಬೇಕಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹೌದಾ? ಏನೋ ಒಂದು ಮಾಡ್ಬೇಕು. ಪ್ರವಾದನೆ ವಾಕ್ಯ ಹೇಳುವವನಾಗಿದ್ದೆ ಹೇಳು, ಬೋಧಿಸುವವನಾಗಿದ್ದೆ ಮಾಡು, ಅಥವಾ ದಾನ ಧರ್ಮ ಮಾಡುವಂತ ಮನಸ್ಸು ನಿನಗಿದೆಯಾ ಮಾಡು, ಮತ್ತೆ ಎಚ್ಚರಿಸುವಂತವನಾಗಿರ್ಬೇಕಂತ ಅನ್ಕೊಂಡೆ, ಬುದ್ಧಿ ಹೇಳ್ಬೇಕಾಗಿದೆ ಅಂತ ತಿಳ್ಕೊಂಡೆ ಮಾಡು. ಒಟ್ನಲ್ಲಿ ನೀನು ಒಂದು ಕೆಲಸ ಮಾಡ್ಬೇಕು. ಸಭೆಯಲ್ಲಿ ಸದಸ್ಯನಾಗಿದ್ದ ಮೇಲೆ ಏನ್ ಮಾಡ್ಬೇಕಂತಪ್ಪ? ಏನ್ ಮಾಡ್ಬೇಕು? ಸದಸ್ಯನಾಗಿರ್ಬೇಕು. ನೀನೊಂದು ಕಾರ್ಯ ಮಾಡ್ತಿರ್ಬೇಕು, ನೀನೊಂದು ಕರ್ತವ್ಯ ಮಾಡ್ಬೇಕು, ಒಂದು ಕೆಲಸ ಮಾಡ್ಬೇಕಾಗಿದೆ. ನೀನು ಏನೋ ಒಂದು ಕೆಲಸ ಮಾಡ್ಬೇಕಾಗಿದೆ. ಅಲ್ಲಿ ನಾವು ಓದ್ಕೊಂಡಂತ ಕ್ರಿಯೆಗಳಲ್ಲಿ ಯಾವ್ದಾದ್ರು ಒಂದು ಇರ್ಬೇಕು. ಅದು ಯಥಾರ್ಥ ಮನಸ್ಸಿನಿಂದಲೂ ಸಂತೋಷದಿಂದಲೂ ಮಾಡ್ಬೇಕಂತ ಪ್ರಿಯರೇ, ಮಾಡ್ಬೇಕು. ಯಾವುದೂ ಇಲ್ಲ, ನಾನು ಚರ್ಚಿಗೆ ಹೋಗ್ತೀನಿ, ಕುಂದಿರ್ತೀನಿ, ಎದ್ದು ಮನೆಗೆ ಹೋಗ್ತೀನಿ, ಮತ್ತೆ ಭಾನುವಾರ ಬಂತ ಚರ್ಚಿಗೆ ಹೋಗ್ತೀನಿ, ಕುಂದಿರ್ತೀನಿ, ಎದ್ದು ಮನೆಗೆ ಹೋಗ್ತೀನಿ. ಏನೂ ಇಲ್ಲ ಬ್ರದರ್. ಒಂದು ಚೇರು ತೆಗೆದಿಲ್ಲ, ಒಂದು ಚಾಪೆ ತೆಗೆದಿಲ್ಲ, ಆಸದಿಲ್ಲ, ಕಸನೂ ಗುಡಿಸಲ್ಲ, ಒಂದು ಬಾಟ್ಲ್ ನೀರನ್ನು ತರಲ್ಲ, ಏನು ಮಾಡಲ್ಲ. ನಾನು ಹಂಗ ಹೋಗ್ತೀನಿ, ಹಂಗ್ ಕುಂದಿರ್ತೀನಿ, ಹಿಂಗ್ ಬರ್ತೀನಿ. ಕ್ರಿಯೆಗಳಿರುವಂತವನ ನೀನು? ಅಲ್ಲಿ ಹೇಳ್ತಾನ ಇಬ್ರಿದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಸಭೆಗೆ ಹೋಗೋದೇ ಬಿಟ್ಬಿಟ್ಟಿದೆ ಅಂತ. ಸಭೆಗೆ ಹೋಗೋದು ಬಿಡಲು ಕಾರಣ ಏನಂದ್ರೆ ನಿನ್ನಲ್ಲಿ ಕ್ರಿಯೆಗಳಿಲ್ಲ, ನೀತಿಯ ಕ್ರಿಯೆಗಳಿಲ್ಲ. ಸಭೆಯಲ್ಲಿ ಮಾಡ್ತಕ್ಕಂಥ ಕ್ರಿಯೆಗಳೇ ನಿನ್ನೆಲ್ಲಿಲ್ಲ. ಒಂದು ಅನ್ಯ ಜನರು ನೋಡೋಣ, ಅನ್ಯ ಜನರು ಏನ್ ಮಾಡ್ತಾರೆ ಗೊತ್ತಾ ಏನ್ರಿ? ಆ ಸಭೆ ಆ ಒಂದು ದೇವಾಲಯದಲ್ಲಿ ಒಂದು ಬಾರಿಗೆ ಹಿಡ್ಕೊಂಡು ಕಸ ಗುಡಿಸುವುದು ಒಂದು ವರ ಅಂತ ತಿಳ್ಕೊಂಡು ಭಾವಿಸಿ ಅದನ್ನ ಕಸ ಗುಡಿಸ್ತಿರ್ತಾರ. ಬಂಡೆ ತೊಳೆಯುವುದು ನನ್ನ ಅದೃಷ್ಟ, ನನ್ನ ಭಾಗ್ಯ ಅಂತ ತಿಳಿದು ಅವ್ರು ಏನ್ ಮಾಡ್ತಾರ? ಬಂಡೆ ಒರೆಸ್ತಿರ್ತಾರ. ಏನ್ರಿ? ಆ ಕಸ ಎಲ್ಲ ಎತ್ತಿ ಪುಟ್ಟಿ ಆ ಕಸದ ಡಸ್ಟ್ಬಿನ್ ಅಲ್ಲಿ ಹಾಕೋದು ಕೂಡ ಒಂದು ವರ ಅಂತ ತಿಳ್ಕೊಂಡು ಕಸ ಎಲ್ಲ ಎತ್ತಿಕೊಂಡು ಒಯ್ತಿರ್ತಾರ. ಏನ್ರಿ? ಒಂದೊಂದು ರೀತಿಯಲ್ಲಿ ಸೇವೆ ಮಾಡ್ತಿರ್ತಾರೆ ಅನ್ಯ ಜನರು. ನಿಜವಾಗ್ಲು ಅಂತಂದ್ರೆ ಒಬ್ಬ ಕ್ರೈಸ್ತನಾಗಿ ಸಭೆಯಲ್ಲಿ ಯಾವ ಕೆಲಸ ಇಲ್ಲದೆ ಸೋಮರಿಯಾಗಿ ನೀನು ಕುಂತು ಎದ್ದು ಬರ್ತಾ ಇದೆ ಅಂದ್ರೆ ನೀನು ಉಗುರು ಬೆಚ್ಚಗಿನ ಜೀವಿತ ಬದುಕುವಂತವನಾಗಿದ್ದಿ. ನಿನಗೆ ಯಾವುದು ಜವಾಬ್ದಾರಿ ಇಲ್ಲ, ಯಾವ ಒಂದು ಇದು ಇಲ್ಲ. ಸಭೆಗೋಸ್ಕರ ನಾನು ಪ್ರಯಾಸ ಪಡೋದೇ ಇಲ್ಲ ನೀನು. ಹೌದಾ? ಸಭೆಗೋಸ್ಕರ ಪ್ರಯಾಸ ಪಡ್ತಾ ಇದೀಯಾ ನೀನು? ಏನಾದ್ರೂ ಮಾಡ್ತಾ ಇದೀಯಾ? ಸಭೆಗೋಸ್ಕರ ಏನ್ ಮಾಡ್ತಾ ಇದೆಯಾ ಹೇಳೋಣ? ಸಭೆಗೋಸ್ಕರ ಆಯ್ತು, ಆತ್ಮೀಯರಿಗೋಸ್ಕರ ಆಯ್ತು, ಸೇವಕರಿಗೋಸ್ಕರ ಆಯ್ತು, ಏನಾದ್ರೂ ಮಾಡ್ತಾ ಇದೀಯಾ ನೀನು? ಏನೂ ಇಲ್ಲ. ದುಡ್ದದ್ರಲ್ಲಿ ಒಂದು 10 ರೂಪಾಯಿಯಿಂದ ಒಂದು 50 ರೂಪಾಯಿವರೆಗೂ ಅಥವಾ 100 ರೂಪಾಯಿವರೆಗೂ ಕಾಣಿಕೆ ಕೊಡ್ತೀಯಾ, ಮನೆಗೆ ಬರ್ತೀಯ. ಅದೇನಂದ್ರೆ ನಾನು ಕಾಣಿಕೆ, ಆ ಕಾಣಿಕೆ ವಿಷಯದಲ್ಲಿ ಕೂಡ ಮಾತಾಡೋ ಇದೇ ಪ್ರಿಯರ. ನಿನ್ನಲ್ಲಿ ತಣ್ಣಗಾಗಿದೆ, ನೀನು ಉಗುರು ಬೆಚ್ಚಗಾಗಿದೆ ನಿನ್ನ ಜೀವನ ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ ಪ್ರಿಯರೇ. ಏನಿದೆ ಅಂತ? ಬೋಧಿಸುವವನು ಬೋಧಿಸುವುದರಲ್ಲಿ, ಪ್ರವಾದನ ವಾಕ್ಯ ಮಾಡುವುದರಲ್ಲಿ, ಆ ವಿಶ್ವಾಸಕ್ಕೆ ತಕ್ಕ ಪ್ರವಾದನ ವಾಕ್ಯ ಹೇಳಲಿ, ಬೋಧಿಸುವವನಾಗಿದ್ರೆ ಬೋಧಿಸಲಿ. ಈಗ ಕೆಳಗೋದ್ರಿ ಕಂಟಿನ್ಯೂ. ನಾನು ಒಂದು ಮಾತು ಹೇಳಿದಾಗ ನೀವು ಹೇಳ್ಕೊಂಡು ಹೋಗ್ಬೇಕಾದ್ರನ್ನ. ನಿರತನಾಗಿರಲಿ, ಯಥಾರ್ಥವಾಗಿ ದಾನ ಕೊಡಲಿ, ಹಿರಿತನ ನಡೆಸುವವನು ಆಸಕ್ತಿ ಇರ್ಬೇಕಂತವನಿಗೆ, ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವೆಲ್ಲ ಮಾಡ್ಬೇಕು. ಸಾಕು. ನಾವು ಸಭೆಯಲ್ಲಿ ಇವೆಲ್ಲ ಮಾಡ್ಬೇಕು. ಯಾವ್ದಾದ್ರು ಒಂದಿರ್ಬೇಕು ನಿನ್ನಲ್ಲಿ, ಈ ಲಕ್ಷಣಗಳಲ್ಲಿ ಒಂದಿರ್ಬೇಕು. ಏನಿದೆ? ಇವತ್ತು ಸಭೆನೂ ಕೇಳೋಣ. ಇವತ್ತೆಲ್ಲಾ ಸಭೆಗಳವರು ಇಲ್ಲಿ ಸೇರಿ ಬಂದಿದ್ದೀರಾ, ಒಂದು ಸಭೆಯವರಲ್ಲ. ಇಲ್ಲಿ ಸುಮಾರು 27-28 ಜನ ಸೇರ್ಕೊಂಡಿದ್ದೀರಾ. ಇಷ್ಟು ಜನರಲ್ಲಿ ನೀವು ನಿಮ್ಮ ಸಭೆಗಳಲ್ಲಿ ನೀನು ಯಾವ ಕೆಲಸ ಮಾಡ್ತಾ ಇದೀಯಾ? ನೀನು ಸಭೆಗೆ ನೆಟ್ಟಿಗೆ ಹೋಗ್ತಾ ಇದೀಯಾ? ಬೇಷ್, ಆತ್ಮೀಯ ಜೀವಿತ ಬಲಪಡಿಸ್ಕೊಳ್ತೀಯ. ಸಭೆಗೆ ಹೋಗ್ತಾ ಇಲ್ವಾ? ನೀನು ಉಗುರು ಬೆಚ್ಚಗಿನ ಬದುಕು ನೀನು ಬದುಕ್ತಾ ಇದೀಯಾ? ಸಭೆಗೆ ಹೋದ್ರು ಕೂಡ ಸಭೆಯಲ್ಲಿ ನೀನು ಏನ್ ಮಾಡುವವನಾಗಿದೀಯಾ? ಸುಮ್ಮನೆ ಹೋಗಿ ಕುಂತೆದ್ದು ಬರ್ತಾ ಇದೀಯಾ? ನೀನು ಉಗುರು ಬೆಚ್ಚಗಿನ ಜೀವಿತ ನಿಂದ ಆಗಿದೆಯಾ? ಇಲ್ಲ, ನನ್ನ ಸಭೆಯಲ್ಲಿ ನನಗೆ ದೇವ್ರು ಕೊಟ್ಟಂತ ವರದಿಂದ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಂತೀಯಾ? ಹಂಗಾದ್ರೆ ಆತ್ಮೀಯ ಜೀವಿತ ಬಲಪಡಿಸಿಕೊಳ್ಳುವಂತವನಾಗಿದೀಯಾ ನೀನು?
ಆಲೋಚನೆ ಮಾಡ್ರಿ ಪ್ರಿಯರೇ. ನೀನು ಯಾವ ರೀತಿ ಬದುಕನ್ನ ಬದುಕೊಳ್ತಾ ಇದೆಯೋ ಅಂತಕ್ಕಂಥದ್ದು ಈ ವಚನಗಳು ನಿನಗೆ ಪಾಠ ಹೇಳಿಕೊಡ್ತಾ ಇದೆ. ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ಳ್ರಿ, ಪರಿಶೋಧನೆ ಮಾಡಿಕೊಳ್ಳ್ರಿ ಪ್ರಿಯರೇ. ಇನ್ನೊಂದು ವಚನ ನೋಡ್ಕೊಳ್ಳೋಣ ಪ್ರಿಯರೇ. ಏನಿಲ್ಲಂತೆ ನಮ್ಮ ಬದುಕಿನಲ್ಲಿ, ಏನಿಲ್ಲಂತೆ ಸಭೆ ಸೇವೆ ಇಲ್ಲಂತೆ. ನಮ್ಮ ಬದುಕಿನಲ್ಲಿ ಏನಿಲ್ಲಂತೆ ಆರಾಧನೆಗೆ ನೆಟ್ಟಿಗೆ ಹೋಗೋದು ಇಲ್ಲಂತೆ ಪ್ರಿಯರೇ. ಆರಾಧನೆಗೆ ನೆಟ್ಟಿಗೆ ಹೋಗೋದು ಇಲ್ಲಂತೆ. ಅದಕ್ಕೆ ಈ ಬದುಕು ಬೇಡ ಅಂತ ಹೇಳ್ತಾ ಇದ್ದೇನೆ. ಈ ಬದುಕು ಎಂತ ಬದುಕಂತ, ಉಗುರು ಬೆಚ್ಚಗಿನ ಬದುಕು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಓಕೆ, ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 30ನೇ ವಚನ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 30ನೇ ವಚನ ಭಾಗವನ್ನು ನೋಡ್ಕೊಳ್ಳೋಣ. ಹೋದ್ರಿ 11ನೇ ಅಧ್ಯಾಯ 30ನೇ ವಚನ. ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಸಾಕು ಪ್ರಿಯರೇ, ಸಾಕು. ಅದ್ಭುತವಾದಂತ ವಚನ ಭಾಗವನ್ನು ನಾವು ಓದಿಕೊಂಡಿದ್ದೇವೆ. ಧರ್ಮಾತ್ಮನ ಫಲ ಜೀವ ವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಅಂದ್ರೆ ಆತ್ಮಗಳನ್ನು ಸಂಪಾದನೆ ಮಾಡುವಂತ ಗುಣಗಣಗಳು ನಿನ್ನಲ್ಲಿರಬೇಕಾಗಿದೆ. ಏನಿರ್ಬೇಕು? ಆತ್ಮಗಳ ಸಂಪಾದನೆ ಮಾಡಬೇಕು. ಆತ್ಮಗಳನ್ನು ಆಕರ್ಷಣೆ ಮಾಡ್ಕೊಳ್ಬೇಕಾಗಿದೆ. ನಾವು ಒಂದು ಸಭೆಯಾಗಿ ಕೂಡ್ಕೊಳ್ತೀವಿ ಅಂದ್ರೆ, ಸಭೆಯಲ್ಲಿದ್ದು ಅಂದ್ರೆ, ಅಥವಾ ಹೊರಗಡೆ ಎಲ್ಲೇ ನೀನು ಕುಂತು ಎದ್ದು ಬರ್ತಾ ಇದೆ ಅಂದ್ರೆ, ಆತ್ಮಗಳನ್ನು ದೇವರ ಕಡೆಗೆ ತಿರುಗಿಸುವಂತ ಆಲೋಚನೆಗಳು ನಿನಗಿರಬೇಕು. ಒಂದು 4 ಜನರ ಮಧ್ಯದಲ್ಲಿ ನೀನು ಕೂತ್ಕೊಂಡಿದ್ದೆ ಅಂದ್ರೆ, 4 ದೇವರ ವಾಕ್ಯಗಳನ್ನು ಹೇಳಿ ಆತ್ಮನ ಹೆಂಗಾದ್ರೂ ಮಾಡಿ 1 ವಾರ ಅಥವಾ 2 ವಾರ ಅಥವಾ 3 ವಾರ, 1 ತಿಂಗಳಲ್ಲಿ ಆ ಆತ್ಮನ ಚರ್ಚೆಗೆ ನಡೆಸಬೇಕು. ಅವನನ್ನು ನಾನು ರಕ್ಷಿಸಿಕೊಳ್ಬೇಕು, ಅವನ್ನ ನನ್ನ ಜೊತೆಗೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನಂತ ಒಂದು ಆಲೋಚನೆ ಜ್ಞಾನಿಗಿರ್ತದಂತ ಪ್ರಿಯರೇ, ಜ್ಞಾನಿಗಿರ್ತದಂತ. ಇವತ್ತು ನೀನು ಒಂದು ಆತ್ಮ ಆದ್ರೂ ಸಂಪಾದನೆ ಮಾಡ್ತಾ ಇದೀಯಾ? ಒಂದು ಆತ್ಮ ಆದ್ರು, ಹೊರಗಿನ ಜನರ, ಅನ್ಯ ಜನರನ್ನಾದ್ರ ಪರವಾಗಿಲ್ಲ, ಅಥವಾ ನಿನ್ನ ಕುಟುಂಬದ ಜನರಾದ್ರೂ ಪರವಾಗಿಲ್ಲ, ಸಂಪಾದನೆ ಮಾಡ್ತಾ ಇದೆಯಾ? ನಿನ್ನ ಕುಟುಂಬನ ನೀನು ಬದಲಾಯಿಸಿಕೊಳ್ತಾ ಇದೀಯಾ? ನಿನ್ನ ಕುಟುಂಬನ ನೀನು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾ ಇದೆಯಾ ನೀನು? ಅಥವಾ ನಿನ್ನ ಸ್ನೇಹಿತರನ್ನ, ನಿನ್ನ ಬಂಧುಗಳ ಬಳಗದವ್ರನ್ನ ನೀನು ಯಾರಾದ್ರೂ ಚರ್ಚೆಗೆ ನಡೆಸಿಕೊಳ್ಬೇಕಂತ ಆಲೋಚನೆ. ಆತ್ಮಗಳ ಸಂಪಾದನೆ ಭಾರ ನಿನಗಿರಬೇಕು. ಆತ್ಮಗಳು ಹೆಂಗಾದ್ರೂ ಮಾಡಿ ಆಕರ್ಷಿಸಿಕೊಳ್ಳಬೇಕು. ನನ್ನ ದೇವರು ನನಗೆ ಕೊಟ್ಟಂತ ಈ ಜ್ಞಾನದ ಮಾತಿನ ಒಂದು ಚಾತುರ್ಯದಿಂದ ನಾನು ಅನೇಕ ಆತ್ಮಗಳನ್ನು ಆಕರ್ಷಣೆ ಮಾಡಿಕೊಳ್ಳಬೇಕು ಅನ್ನೋಂಥ ಭಾವನೆ ನಿನಗಿರಬೇಕು. ನಿನಗದಿಲ್ಲ ಅಂದ್ರೆ ನೀನು ವ್ಯರ್ಥವಾಗಿ ಬದುಕುವಂತ ಕ್ರೈಸ್ತನಾಗಿದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನಗದಿಲ್ಲ, ಯಾರ ಹಾಳಾದ್ರೆ ನನಗೇನು, ನಾನು ಬರ್ತೀನಿ, ಚರ್ಚಲ್ಲಿ ಕುಂದಿರ್ತೀನಿ, ಹೋಗ್ತೀನಿ ಅನ್ನೋಂಥ ಭಾವನೆ. ನೀನೇ ಚರ್ಚಿಗೆ ಸರಿಯಾಗಿ ಹೋಗೋದಿಲ್ಲ. ಚರ್ಚಿಗೆ ಹೋದ್ರು ಏನೋ ಒಂದು ಕೆಲಸ ಮಾಡಲ್ಲ ಏನ್ರಿ. ಚರ್ಚಿಗೆ ಸಹವಾಸದಲ್ಲಿ ಇದ್ರು ಕೂಡ ನೀನು ದೇವ್ರನ್ನ ಸರಿಯಾದಂತ ರೀತಿ ಆರಾಧನೆ ಮಾಡಲ್ಲ. ಚರ್ಚಿಗೆ ಹೋಗಿರ್ತೀರ, ಫೋನ್ಗಳು ಹಿಡ್ಕೊಂಡು ನೀವು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀರ, ಆ ಪಿಕ್ಚರ್ಗಳು ನೋಡ್ತಾ ಇರ್ತೀರ. ಅದರಲ್ಲಿ ಏನ್ ನಿಮಗೆ ವಾಕ್ಯ ಅರ್ಥ ಆಗ್ತದ? ಏನ್ ನೀನು ಆತ್ಮೀಯ ಜೀವಿತವನ್ನು ಬಲಪಡಿಸಿಕೊಳ್ತಾ ಇದೀಯಾ ನೀನು? ಇಲ್ಲ. ಬದುಕನ್ನ ಸರಿಪಡಿಸಿಕೊಳ್ಳುವಂತ ಆಲೋಚನೆಗಳು ಇವತ್ತು ಕ್ರೈಸ್ತರ ತಂದುಕೊಳ್ತಾ ಇಲ್ಲ. ಉಗುರು ಬೆಚ್ಚಗಿನ ಬದುಕಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವ್ರು ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ತಪ್ಪೊರಿಸಬೇಕಾಗಿದೆ. ನೀನು ಬೆಚ್ಚಗಾದರೂ ಇಲ್ಲ, ತಣ್ಣಗಾದರೂ ಇಲ್ಲ, ಉಗುರು ಬೆಚ್ಚಾಗಿ ಇದ್ದೀಯಾ ನೀನು. ಅದಕ್ಕೆ ನಾನು ನಿನ್ನನ್ನು ವಾಮೆಂಟ್ ಮಾಡ್ಕೊಳ್ಬೇಕಂತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ನಿನ್ನನ್ನು ಕಾರ್ಬೇಕಂತ ಹೇಳಿದ್ದೀನಿ. ಇಂಥ ಬದುಕ ನಿಂದು. ನೋಡ್ರಿ ದೇವ್ರ ಹೆಂಗಂತ ಇದ್ದಾನೆ. ವಾಮೆಂಟ್ ಅಂದ್ರೆ ಹೆಂಗ? ನಿನ್ನ ನೋಡಿದ ತಕ್ಷಣನೇ ವಾಮೆಂಟ್, ಛೀ, ಇಂಥ ಬದುಕ್ತಾ ಇದ್ದೆ ನೀನು. ನಿನ್ನ ನೋಡಿದ್ರೆ ನನಗೆ ಅಸಹ್ಯ. ನಾವು ಮಲಮೂತ್ರ ನೋಡಿದಾಗ ಅಸಹ್ಯ ಮಾಡ್ಕೊಳ್ತೀವಿ ಪ್ರಿಯರೇ, ಅದ ಇಲ್ವಾ? ನಾವು ಯಾವುದನ್ನ ನೋಡಿ ಅಸಹ್ಯ ಪಟ್ಕೊಳ್ತೀವಿ? ನಾವು ಮಲಮೂತ್ರ ನೋಡಿದಾಗ, ಮಲವನ್ನು ನೋಡಿದಾಗ ನಾವು ಅಸಹ್ಯ ಪಡ್ಕೊಳ್ತೀವಿ, ಮೂಗು ಮುಚ್ಕೊಂತೀವಿ, ವಾಸನೆ ಅಂತ ಹೇಳ್ತೀವಿ. ನಾವು ಅಳಿಸಿದ ಕೊಳತೋಗಿರ್ತಕ್ಕಂಥದ್ದನ್ನು ನೋಡಿ ನಾವು ಮೂಗು ಮುಚ್ಚಿಕೊಳ್ತೀವಿ ಪ್ರಿಯರೇ. ದೇವರು ನಿನ್ನನ್ನು ನೋಡಿ ವಾಮೆಂಟ್ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಿನಗೆ ಅರ್ಥ ಆಗ್ಬೇಕಾಗಿದೆ. ನಿನ್ನ ಬದುಕಂತದ್ದನ್ನು ನಿನಗೆ ಅರ್ಥ ಆಗ್ಬೇಕಾಗಿದೆ. ದೇವ್ರು ನಿನ್ನ ನೋಡಿದ ತಕ್ಷಣ ವಾಮೆಂಟ್ ಮಾಡ್ಕೊಳ್ತೀನಿ ಅಂತ ಇದ್ದಾನೆ. ವಾಕರಿಕೆ ಬರ್ತಾ ಇದೆ ನಿನ್ನ ನೋಡಿದ ತಕ್ಷಣ. ಯಾಕಂದ್ರೆ ನೀನು ಬುದ್ಧಿಹೀನನು, ನೀನು ದುಷ್ಟನು, ನೀನು ದುರ್ಮಾರ್ಗನು, ನೀನು ದಿಗಂಬರಿ, ನೀನು ವಿವೇಕ ಇಲ್ಲದವನು, ಜ್ಞಾನ ಇಲ್ಲದವನು, ನೀನು
ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ನಿನ್ನನ್ನು ನೋಡಿದ ತಕ್ಷಣ ನನಗೆ ವಾಮೆಂಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನಾನು ಕಾರ್ಬೇಕಂತ ಅನ್ಕೊಂಡಿದ್ದೀನಿ ನಿನ್ನ. ನಾನು ಎಷ್ಟು ಅಸಹ್ಯ ಪಡಿಸ್ಕೊಂತ ಇದ್ದಾನೆ. ನಿನಗೆ ಒಂದಾದ್ರೂ ಅರ್ಥ ಆಗ್ತಾ ಇದೆಯಾ? ನಿನ್ನ ಬದುಕನ್ನ ಒಂದ್ಸಲ ಆಲೋಚನೆ ಮಾಡ್ಕೋ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಒಂದ್ಸಲ ಆದ್ರ ಆಲೋಚನೆ ಮಾಡ್ಕೋ, ನನ್ನ ಬದುಕು ಹೇಗಿದೆ, ನನ್ನ ಆಲೋಚನೆ ಹೇಗಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಒಬ್ಬ ಆತ್ಮೀಯನು, ಆತ್ಮದಲ್ಲಿ ಅಭಿವೃದ್ಧಿ ಹೊಂದುವಂತವನು, ಆತ್ಮೀಯ ಜ್ಞಾನವನ್ನು ಪಡ್ಕೊಂಡವನು ಆತ್ಮಗಳ ಆಕರ್ಷಣೆ ಮಾಡಿಕೊಳ್ತಾನಂತ, ಅವ್ರನ್ನ ಸಂಪಾದನೆ ಮಾಡ್ತಾನಂತ, ಅವ್ರನ್ನ ದೇವರಲ್ಲಿ ದೃಢಪಡಿಸ್ತಾನಂತ, ದೇವರಲ್ಲಿ ಆತ್ಮಿಕ ರೀತಿಯಲ್ಲಿ ಅವ್ರನ್ನ ಬಲಪಡಿಸ್ತಾನಂತ. ಪ್ರಿಯರೇ, ಆ ಲಕ್ಷಣ ನಿನ್ನಲ್ಲಿ ಇದೆಯೋ ಇಲ್ಲೋ ಒಂದ್ಸಲ ಆಲೋಚನೆ ಮಾಡ್ಕೊ. ಆ ಲಕ್ಷಣ ನಿನ್ನಲ್ಲಿ ಇದೆಯೋ ಇಲ್ಲೋ? ಇದ್ರೆ ಒಳ್ಳೇದು. ಬ್ರದರ್, ನಾನು ದೇವ್ರ ನಂಬಿಕೊಂಡು ಒಂದ್ 25 ವರ್ಷ ಆಯ್ತು. ನಾನು ಇಷ್ಟು ಆತ್ಮಗಳನ್ನ ಗೆದ್ದಿದ್ದೇನೆ, ಇಷ್ಟು ಆತ್ಮಗಳನ್ನ ನಾನು ದೇವರ ಕಡೆಗೆ ತಿರುಗಿಸಿದ್ದೇನೆ, ಇಷ್ಟು ಆತ್ಮಗಳನ್ನು ದೇವರನ್ನ ಆರಾಧನೆ ಮಾಡಿ ದೀಕ್ಷಾ ಸ್ನಾನ ತಗೊಂಡಿದ್ದಾರೆ, ಅವರು ಇಷ್ಟು ಆತ್ಮಗಳು ದೇವರ ಕಡೆಗೆ ಬಂದಿದ್ದಾರೆ ಅಂತ ಹೇಳಿ ಹೇಳಿಕೊಳ್ಳುವಂತ ಸಾಕ್ಷಿ ನಿನ್ನಲ್ಲಿದೆನಾ? ಏನೂ ಇಲ್ಲ. ಒಂದು ಆತ್ಮ ಅಲ್ಲಲ್ಲ, ನೀನು ಕಟ್ಟಿಕೊಂಡ ಹೆಂಡ್ತಿನೇ ಚರ್ಚಿಗೆ ನಡೆಸಿಕೊಳ್ಳೋ ಯೋಗ್ಯತೆ ನಿನ್ನಲ್ಲಿಲ್ಲ. ಎತ್ತ ಮಕ್ಕಳನ್ನೇ ಚರ್ಚಿಗೆ ನಡೆಸಿಕೊಳ್ಳೋ ಯೋಗ್ಯತೆ ನಿನ್ನಲ್ಲಿಲ್ಲ. ಎತ್ತ ತಂದೆ ತಾಯಿಗಳನ್ನೇ ಚರ್ಚಿಗೆ ನಡೆಸಿಕೊಳ್ಳಷ್ಟು ಯೋಗ್ಯತೆ ನಿನ್ನಲ್ಲಿಲ್ಲ. ನಿನ್ನ ಒಡ ಹುಟ್ಟಿದವರನ್ನು ಚರ್ಚಿಗೆ ನಡೆಸಿಕೊಳ್ಳುವಂತ ಯೋಗ್ಯತೆ ನಿನ್ನಲ್ಲಿಲ್ಲ. ಏನಿದೆ ನಿನ್ನಲ್ಲಿ? ಯಾವ ರೀತಿ ನೀನು ಆತ್ಮೀಯ ಅಭಿವೃದ್ಧಿ ಅಂತ ಇದೆಯಾ, ಆತ್ಮೀಯ ಜ್ಞಾನಿ ಅಂತ ಅನಿಸ್ಕೊಳ್ತಾ ಇದೆ? ನಾನು ನೋಡಿದ್ರೆ ಸುಮ್ಮನೆ ಬೈಬಲ್ ಕೊಂಕಳಕ್ ಬಡ್ಕೊಂಡು ನಾನು ಜ್ಞಾನಿ 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 ಅನ್ಕೊಂಡ್ರೆ ಅಲ್ಲ ಪ್ರಿಯರೇ. ನಿನ್ನ ಆತ್ಮೀಯ ಬೆಳವಣಿಗೆ ಯಾವ ರೀತಿ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿದೆ, ಆಲೋಚನೆ ಮಾಡಬೇಕಾಗಿದೆ. ಪ್ರೀತಿಯುಳ್ಳಂತಿದೆ, ಆತ್ಮಗಳನ್ನು ಸಂಪಾದನೆ ಮಾಡುವಂತವನಾಗಿರ್ಬೇಕು ನೀನು. ಆತ್ಮಗಳ ಆಕರ್ಷಣೆ ಮಾಡಿಕೊಳ್ಳಬೇಕಾಗಿದೆ. ದೇವರ ಕಡೆಗೆ ಅನೇಕ ಆತ್ಮಗಳನ್ನು ತಿರುಗಿಸಿಕೊಳ್ಳಬೇಕಾಗಿದೆ. ಅವಾಗ ನೀನು ಜ್ಞಾನಿ ಅನಿಸಿಕೊಳ್ತಿ. ಇದೇ ನಾವು ದಾನಿಯೇಲ್ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ಮತ್ತು 5ನೇ ವಚನವನ್ನು ಒಂದ್ಸಲ ತೆಗಿರಿ ಪ್ರಿಯರೇ. ಒಂದು ಅದ್ಭುತವಾದಂತ ವಿಷಯನ ದೇವರಲ್ಲಿ ಮಾತಾಡ್ತಾ ಇದ್ದಾನೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 3ನೇ ವಚನ ಮತ್ತು 5ನೇ ವಚನವನ್ನು ನೋಡ್ಕೊಳ್ಳೋಣ. 3ನೇ ವಚನ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು. ಏನ್ ಮಾಡ್ತಾರಂತ? ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳಾಗಿ ಹೊಳೆಯುವರು. 5ನೇ ವಚನ, ದಾನಿಯೇಲನು ನಾನು ಅವರೊಳಗೆ ಒಬ್ಬನು ಈ ದಡದಲ್ಲಿ ಇನ್ನೊಬ್ಬನು ಆ ದಡದಲ್ಲಿ ನಿಂತಿದ್ದರು. ಸಾಕು ಪ್ರಿಯರು, ಸಾಕು ಪ್ರಿಯರೇ. 3ನೇ ವಚನ ಮಾತ್ರ ನಮಗೆ ಸಾಕು ಪ್ರಿಯರೇ. ಒಂದು ಅದ್ಭುತವಾದಂತ ಮಾತು ನಮಗೆ ಕಾಣ್ತಾ ಇದೆಯಲ್ಲ. ಜ್ಞಾನಿಗಳು ಪ್ರಕಾಶಿಸುವರು, ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡಬೇಕಂತ ಪ್ರಿಯರೇ. ನೀನು ಜ್ಞಾನಿಯಾಗಿದ್ದರೆ, ನಿಜವಾಗ್ಲೂ ನೀನು ಭಕ್ತನಾಗಿದ್ದರೆ, ನೀನೊಬ್ಬ ವಿಶ್ವಾಸಿ ಆಗಿದ್ದರೆ, ದೇವರ ಮಗನಾಗಿದ್ದರೆ, ನೀನು ಮಾಡ್ತಕ್ಕಂಥದ್ದು ಏನಿದೆ ಅಂತ ಪ್ರಿಯರೇ, ಏನಿದೆ ಅಂತ? ಅನೇಕ ಜನರ ಆತ್ಮಗಳನ್ನು ದೇವರ ಕಡೆಗೆ ತಿರುಗಿಸಿ ಸಧರ್ಮಿಗಳನ್ನಾಗಿ ಮಾಡುವಂತವನಾಗಿರ್ಬೇಕಂತ ಪ್ರೇರೆ. ಅವಾಗ ನೀನು ಆಕಾಶ ಮಂಡಲದಲ್ಲಿ ಜ್ಯೋತಿರ್ಮಂಡಲ ತರ ಯಾವಾಗಲೂ ಪಳ 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 ಅಂತ ಒಳೆಯುವವನಾಗಿದ್ದೀನಿ ಅಂತ ಹೇಳಿ ವಾಕ್ಯ ನಮಗೆ ತೋರಿಸಿಕೊಡ್ತಾ ಇದೆ. ನೋಡ, ನೀನ್ ಹೇಗಿದ್ದೀಯೋ ನಿನಗೆ ಗೊತ್ತು, ಹೌದಾ ಇಲ್ವಾ? ನಿನಗೆ ನಾನು ಎಷ್ಟು ಆತ್ಮಗಳನ್ನು ಗೆದ್ದಿದ್ದೇನೆ, ದೇವರ ಕಡೆಗೆ ತಿರುಗಿಸಿದ್ದೇನೆ, ನಾನು ಬೆಳಕಾಗಿದ್ದೇನೆ, ಲೋಕಕ್ಕೆ ಕತ್ತಲಾಗಿದ್ದೇನೆ, ಇನ್ನೊಬ್ಬರ ಬದುಕನ್ನು ಹಾಳು ಮಾಡುವಂತವನಾಗಿದ್ದೇನೆ, ಇನ್ನೊಬ್ಬರ ಜೀವಿತದೊಂದಿಗೆ ಆಟ ಆಡುವಂತವನಾಗಿದ್ದೇನೆ, ಚಾಡಿ ಹೇಳುವಂತವನಾಗಿದ್ದೇನೆ, ಅಥವಾ ನಾನು ಭಕ್ತಿವಂತನಾಗಿದ್ದೇನೆ ಅಂತಕ್ಕಂಥದ್ದು ನಿನಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯ, ಅದೇ ಅಲ್ವಾ? ನಿನಗೆ ಚೆನ್ನಾಗಿ ಗೊತ್ತುಂಟು, ಅದು ನಿನಗೆ ತಿಳಿಬೇಕಾಗಿದೆ. ಆಲೋಚನೆ ಮಾಡೋಣ. ಇನ್ನೊಂದು ವಚನವನ್ನು ನೋಡ್ಕೊಂಡು ಹೋಗೋಣ ಪ್ರಿಯರೇ. ಬುದ್ಧಿವಂತರು ಏನ್ ಮಾಡ್ತಾರಂತ? ಆತ್ಮಗಳನ್ನು ಆಕರ್ಷಣೆ ಮಾಡುವಂತವರಾಗಿದ್ದಾರೆ ಅನ್ನಂತ ವಿಷಯನ ನಾವು ಆಲೋಚನೆ ಮಾಡ್ಬೇಕು. ಇನ್ನೊಂದು ವಚನ ನೋಡ್ಕೊಳ್ಳೋಣ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 6 ಮತ್ತು 7 ವಚನಗಳು. ನಿನ್ನ ಮನಸ್ಸು ಅಂತದ್ದು, ನಿನ್ನ ಮನಸ್ಸು ಯಾವ ಕಡೆಗೆ ಹೋಗುತ್ತೋ ಅನ್ನಂಥದ್ದನ್ನ ನಾವು ನೋಡ್ಕೊಳ್ಳೋಣ ಪ್ರಿಯರೇ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 6, 7, 8 ವಚನಗಳನ್ನು ಓದ್ಕೊಳ್ಳೋಣ ಪ್ರಿಯರೇ. ಶರೀರ ಭಾವದವಗಳ ಮೇಲೆ ಮನಸ್ಸಿಡುವುದು ಮರಣ,
ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಶಾಂತಿಯೂ ಆಗಿದೆ. ಯಾವುದ್ರ ಮೇಲೆ ನಿನ್ನ ಮನಸ್ಸಿದೆ? ನಿನ್ನ ಮನಸ್ಸು ಯಾವುದ್ರ ಮೇಲೆ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ದೇವರು. ಎರಡೂ ಹೇಳಿದಾನೆ. ಒಂದು ಆತ್ಮ ಸಂಬಂಧವಾದಂತ ಮನಸ್ಸು, ಶರೀರ ಸಂಬಂಧವಾದಂತ ಮನಸ್ಸು. ನಿನ್ನ ಮನಸ್ಸು ಯಾವುದ್ರ ಮೇಲೆ ಇಟ್ಟಿದೀಯಾ? ಯಾವುದನ್ನು ಅನುಸರಿಸ್ತಾ ಇದೆಯಾ? ಯಾವುದನ್ನು ಹೆಚ್ಚಾಗಿ ಮಾಡ್ತಾ ಇದೆಯಾ? ಆತ್ಮಗಳನ್ನು ಗೆಲ್ಲುವಂತವನಾಗಿದೆಯಾ? ಆತ್ಮಿಕ ರೀತಿಯಲ್ಲಿ ಬೆಳವಣಿಗೆ ಪಡೆಯುವಂತವನಾಗಿದೆಯಾ? ಅಥವಾ ನೀನು ಶರೀರ ಸಂಬಂಧವಾಗಿ ಬೆಳೆದು ಶರೀರ ಸಂಬಂಧವಾದಂತ ಆಲೋಚನೆಗಳನ್ನು ದಿಂದ ನೀನು ಬದುಕುವಂತವನಾಗಿದ್ದೀಯಾ? ಇಲ್ಲಿ ವಾಕ್ಯ ನಿನಗೆ ಪ್ರಶ್ನೆ ಮಾಡ್ತಾ ಇದೆ, ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಯಾವುದ್ರ ಮೇಲೆ ಮನಸ್ಸಿದೆ ನಿನಗೆ? ಹೆಚ್ಚಾಗಿ ಯಾವುದ್ರ ಮೇಲೆ ಮನಸ್ಸಿದೆ? ಆತ್ಮ ಸಂಬಂಧವಾಗೇ ಇದೆ ಬ್ರದರ್. ನಾನು ಯಾವಾಗಲೂ ಆತ್ಮ ಸಂಬಂಧವಾದ ಮಾತುಗಳು ಆಡ್ತಿರ್ತೀನಿ, ಆತ್ಮ ಸಂಬಂಧವಾದಂತ ರೀತಿಯಲ್ಲೇ ನಾನು ಆಲೋಚನೆ ಮಾಡ್ತಿರ್ತೀನಿ ಅಂತ ಹೇಳಿ ಅನ್ಕೊಂಡಿದ್ಯಾ? ಅದಿದೆ ನಾನು ನಿನಗೆ ಬದುಕು. ವೆರಿ ಗುಡ್, ಒಳ್ಳೇದು. ದೇವ್ರು ನಿನ್ನ ಆಶೀರ್ವಾದ ಮಾಡ್ಲಿ. ಒಂದು ವೇಳೆ ಹಂಗಿಲ್ಲದೆ ಶರೀರ ಸಂಬಂಧವಾದಂತ ಮನಸ್ಸು ನಿನಗಿದೆನಾ? ಶರೀರ ಸಂಬಂಧ ಅದರ ಮೇಲೆ ನೀನು ಮನಸ್ಸಿಟ್ಟಿದ್ದೀಯಾ ಅಂದ್ರೆ ನಿನಗೆ ನರಕನೇ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ನಿನಗೆ ನರಕ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆಲೋಚನೆ ಮಾಡ್ರಿ ಪ್ರಿಯರೇ. ನರಕಕ್ಕೆ ಹೋಗ್ತೀಯಾ, ಪರಲಕ್ಕೆ ಹೋಗ್ತೀಯಾ? ನಿನ್ನ ಮನಸ್ಸು ಯಾವುದ್ರ ಮೇಲೆ ಇಟ್ಟಿದ್ದೀಯಾ? ಉಗುರಿ ಬೆಚ್ಚಗಿನ ಬದುಕು ಹೆಂಗಿರ್ತದಂದ್ರೆ ಲೋಕ ಸಂಬಂಧವಾದಂತ ಅವ್ರ ಮೇಲೆ ಮನಸ್ಸಿಡ್ತಾನೆ, ಅದೇ ಅಲ್ವಾ? ಶರೀರ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ಕೊಂಡು ಬದುಕ್ತಾನೆ. ಯಾವಾಗ ನೋಡಿದ್ರೆ ದುಡಿಬೇಕು 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 ದುಡಿಬೇಕು, ಕೆಲಸ ಮಾಡ್ಬೇಕು, ದುಡಿಬೇಕು, ಕೆಲಸ ಮಾಡ್ಬೇಕು, ಜಾಬ್ ಮಾಡ್ಬೇಕು, ಆ ಜಾಬ್ ಮಾಡ್ಬೇಕು, ಈ ಜಾಬ್ ಮಾಡ್ಬೇಕು, ಅಷ್ಟು ಸಂಪಾದನೆ ಮಾಡ್ಬೇಕು, ದುಡಿಬೇಕು. ಇಲ್ಲ ಅಂತಲ್ಲ, ಸೋಮಾರಿಯಾಗಿ ಮನೆ ಕುಂದ್ರಂತ ನಾನು ಹೇಳ್ತಾ ಇಲ್ಲ. ಖಚಿತವಾಗಿ ನಾವು ದುಡಿಲೇಬೇಕು. ಹೌದಾ? ದುಡಿಲೇಬೇಕು, ನಾವು ಕಷ್ಟ ಪಡ್ಲೇಬೇಕು, ನಾವು ₹1 ಸಂಪಾದನೆ ಮಾಡ್ಲೇಬೇಕು. ಯಾವುದಕ್ಕೋಸ್ಕರ? ನಾನು ಬದುಕಿನಿಗೋಸ್ಕರ, ದೇವ್ರ ಕೆಲಸಕ್ಕೋಸ್ಕರ ನಾನು ಮಾಡ್ಲೇಬೇಕು. ಇಲ್ಲಾಂದ್ರೆ ನಡೆಯಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತದ, ಸ್ವಾಸ್ಥಗಳಿಂದ ಕೆಲಸ ಮಾಡಿಕೊಂಡು ಬದುಕ್ರಿ, ಇನ್ನೊಬ್ಬರ ಮೇಲೆ ಆಧಾರ ಪಟ್ಟು ಬದುಕಬಾರ್ದು ಅಂತೇಳಿ ವಾಕ್ಯ ನಮಗೆ ಬೋಧನೆ ಮಾಡ್ತದ. ಆದ್ದರಿಂದ ನಾವು ದುಡ್ಲೇಬೇಕು. ಅದನ್ನೇ ನೀನು ನಿನ್ನ ಬದುಕು ಅನ್ಕೊಳ್ಬಾರದು. ಆತ್ಮಿಕ ರೀತಿಯ ನಿನ್ನ ಬದುಕನ್ನು ಅಭಿವೃದ್ಧಿ ಪಡ್ಕೊಳ್ಬೇಕು, ಆತ್ಮೀಯ ಜೀವನ ಬೆಳೆಸ್ಕೊಳ್ಬೇಕು, ಆತ್ಮೀಯ ರೀತಿಯಲ್ಲಿ ನೀನು ಹೆಚ್ಚಾಗಿ ನೀನು ಬೆಳಿಬೇಕಾಗಿದೆ. ದೈವತ್ವ ಅಲ್ಲ, ದೈವ ಲಕ್ಷಣಗಳನ್ನು ಪಡ್ಕೊಳ್ಬೇಕಾಗಿದೆ ನೀನು. ಇವು ಯಾವೂ ಇಲ್ಲದೆ ಕೇವಲ ಶರೀರ ಸಂಬಂಧಗಳ ಮೇಲೆ ಮನಸ್ಸಿಟ್ಟುಕೊಂಡು ಬದುಕಿದರೆ ನಿನ್ನ ಬದುಕು ಉಗುರು ಬೆಚ್ಚಗಿನ ಜೀವಿತದ ಮತ್ತೊಂದು ಲಕ್ಷಣ ಇದು. ಅದಕ್ಕಾಗಿ ನಿನ್ನ ಮನಸ್ಸು ಲೋಕ ಸಂಬಂಧಗಳ ಮೇಲೆ ಹೆಚ್ಚಾಗಿದೆಯಾ, ಆತ್ಮ ಸಂಬಂಧಗಳ ಮೇಲೆ ಹೆಚ್ಚಾಗಿದೆಯಾ? ನೀನು ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಓಕೆನಾ? ಇನ್ನೊಂದು ವಿಷಯಕ್ಕೆ ನಾವು ಬರೋಣ ಪ್ರಿಯರೇ. ಮಲಾಕಿ ಬರೆದ ಗ್ರಂಥ 3ನೇ ಅಧ್ಯಾಯ 8ರಿಂದ 12 ವಚನಗಳವರೆಗೆ ಓದಿಕೊಳ್ಳೋಣ. ಮಲಾಕಿ ಗ್ರಂಥ 3ನೇ ಅಧ್ಯಾಯದಲ್ಲಿ ಏನು ಇದು? ಯಾವ ವಿಷಯ? ಈಗ ದೇವರ ಚರ್ಚ್ಗೆ ಒಲ್ಲೆ ಅನ್ಕೊಂಡವನು, ದೇವರ ಸಭೆಗೆ ಸಹವಾಸದಲ್ಲಿ ಇರ್ಲಾರ್ದವನು, ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಾರ್ದವನು ಏನು ಮಾಡ್ತಾನ? ಲೋಕ ಸಂಬಂಧವಾದ ಬದುಕನ್ನು ಬದುಕ್ತಾನ. ಆ ಬದುಕುವಾಗ ತನ್ನ ಕಷ್ಟಾರ್ಜಿತ ಸಂಪಾದನೆ ದೇವರಿಗೆ ಸ್ವಲ್ಪ ಕೊಡ್ಬೇಕಾಗಿದೆ. ಆ ಕೊಡುವಂಥದ್ದನ್ನು ನಿಲ್ಲಿಸಿಬಿಡ್ತಾನೆ ಇವನು. ದೇವರ ಸೇವೆಗೋಸ್ಕರ ₹1 ಖರ್ಚು ಮಾಡಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಆತ್ಮೀಯ ರೀತಿಯಲ್ಲಿ ಬದುಕಿದ್ರಲ್ಲ ಇವನಿಗೆ ಏನಾದ್ರು ಆ ಮೀಟಿಂಗ್ ಮಾಡೋಣ, ಈ ಮೀಟಿಂಗ್ ಮಾಡೋಣ, ಸಭೆ ಅಭಿವೃದ್ಧಿಗೋಸ್ಕರ, ಸಭೆ ಬೆಳವಣಿಗೋಸ್ಕರ, ಅಥವಾ ಚರ್ಚಿನಲ್ಲಿ ಏನಾದ್ರು ಸಾಮಾನುಗಳು ತಂದಿಟ್ಕೊಳ್ಬೇಕು, ಅಥವಾ ಚರ್ಚಿಗೆ ಸಂಬಂಧಪಟ್ಟ ವಸ್ತುಗಳನ್ನು ತಗೊಳ್ಬೇಕು, ಒಂದು ಲ್ಯಾಪ್ಟಾಪ್ ಅಥವಾ ಕ್ಯಾಮ್ರಾನು ಅಥವಾ ಏನೋ ಒಂದು ತಗೊಂಡು ನಾನು ವಾಕ್ಯನ್ನ ಅಭಿವೃದ್ಧಿ ಪಡಿಸ್ಬೇಕು, ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ದೇವರ ವಾಕ್ಯನ ನಾನು ಸಮಾಜಕ್ಕೆ ಕಳಿಸ್ಬೇಕು ಅನ್ನೋದಕ್ಕೆ ಆತ್ಮಿಕ ರೀತಿಯಲ್ಲಿ ಎಲ್ಲಾ ವಿಷಯಗಳೆಲ್ಲ ಡೌನ್ ಆಗ್ತಾ ಇದೆ. ಇಲ್ಲಿಷ್ಟುವರೆಗೆ ನಾನು ತೋರಿಸಿದ ವಚನಗಳೆಲ್ಲ ಡೌನ್ ಆಗ್ತಾ ಇದೆ. ಈಗ ನೀನು ಕಷ್ಟಾರ್ಜಿತನ್ನ ದುಡಿದು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನ ಅದನ್ನ ತಂದು ದೇವರಿಗೆ ಒಪ್ಸಪ್ಪ ಅಂತಂದ್ರೆ ಒಪ್ಸೋಕ್ ನಿನ್ ಕೈಲಿ ಆಗತ್ತಾ? ಆಗಲ್ಲ. ಏನ್ ಮಾಡ್ತಾ ಇದೆ ಅಂತ ದೋಚ್ಕೊಳ್ತಾ ಇದ್ದದ್ದು. ಕೊಡ್ತಕ್ಕಂಥ ಕಾಣಿಕೆಯನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ನೋಡ್ರಿ. ಅಲ್ಲಿ ಓದ್ರಿ 8ನೇ ವಚನದಲ್ಲಿ, ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳುವುದುಂಟೆ, ನೀವು ನನ್ನಿಂದ ಕದ್ದುಕೊಳ್ತಾ ಇದ್ದೀರಿ. ನಿನ್ನಿಂದ ನಾವೇನು ಕದ್ದುಕೊಳ್ತೀವಿ ಅಂತ ನೀವ್ ಅಂತೀರಾ? ದಶಮಾಂಶವನ್ನು ನೀವು ನನ್ನಿಂದ ಕದ್ದುಕೊಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಕೊಡ್ತಕ್ಕಂಥ ಕಾಣಿಕೆ ವಿಷಯದಲ್ಲಿ ಕೂಡ ಪಿಸ್ನಾರಿತನ, ಜಿಪುಣತನ, ಕೊಡ್ತಕ್ಕಂಥ ಕಾಣಿಕೆ ವಿಷಯದಲ್ಲಿ ಕೂಡ. ಯಾಕಂದ್ರೆ ಆತ್ಮೀಯ ರೀತಿಯಲ್ಲಿ ನಿನಗೆ
ಬೆಳಿಬೇಕು, ಸಭೆ ಬೆಳೆಸ್ಕೊಳ್ಬೇಕು, ಸಭೆಯಲ್ಲಿ ಅಭಿವೃದ್ಧಿ ಹೊಂದಬೇಕು, ಸಭೆನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಸಭೆಗೋಸ್ಕರ ನಾನು ಏನಾದ್ರು ಮಾಡ್ಬೇಕು ಅಥವಾ ಸೇವೆ ಮಾಡ್ಬೇಕು, ಸೇವಕರಿಗೆ ಸಹಾಯ ಮಾಡ್ಬೇಕು, ಅನೇಕ ಆತ್ಮಗಳನ್ನ ಗೆಲ್ಲುವುದಕ್ಕೆ ನಾನು ಏನಾದ್ರು ದುಡ್ಡು ಖರ್ಚು ಮಾಡ್ಬೇಕು ಅನ್ನೋಂಥ ಭಾವನೆ ನಿನಗಿರೋದು. ಇವನ್ ಏನ್ ಮಾಡ್ತಾನಂತ, ದೇವರಿಗೆ ಕೊಡ್ತಕ್ಕಂಥದ್ದನ್ನು ಕೂಡ ಕದ್ದುಕೊಳ್ತಾ ಇದ್ದಾನಂತ ಪ್ರಿಯರೇ. ದೇವರಿಗೆ ಕೊಡ್ತ, ಇಲ್ಲಿ ದಶಮ ಭಾಗದ ವಿಷಯದಲ್ಲಿ ನಾನು ಮಾತಾಡ್ತಾ ಇಲ್ಲ, ಆ ದೇವರಿಗೆ ಕೊಡಂತ ಕಾಣಿಕೆ ವಿಷಯದಲ್ಲಿ ಕೂಡ ನೀನು ಕದ್ದುಕೊಳ್ತಾ ಇದೀಯಾ. ಹೆಂಗ, ಎಷ್ಟು ಕೊಡ್ಬೇಕಂತ ಮನಸ್ಸಿತ್ತು? ಅನನೀಯ ಸಫೀರ್ ತರ ಮನಸ್ಸೇನು ದೊಡ್ಡದಿದೆ ಕೊಡ್ಬೇಕಂತ, ಆದ್ರೆ ದುಡ್ಡು ನೋಡಿದ ತಕ್ಷಣ ಏನಾಯ್ತು, ಇಷ್ಟೊಂದು ಯಾಕೆ ಕೊಡ್ಬೇಕು ಬಿಡು, ಸ್ವಲ್ಪ ಕೊಟ್ರೆ ಸಾಕಂತೇಳಿ ಭಾನುವಾರ ಬಂದಾಗ ಏನು ದುಡಿಯುವಾಗ ಸ್ಯಾಲ್ರಿ ಬಂದಾಗ ಅನ್ಕೊಳ್ತೀಯ ನೀನು, ಸ್ಯಾಲ್ರಿ ಬಂದಾಗ ನಾನು ಇಷ್ಟು ಕೊಡ್ಬೇಕು ದೇವ್ರಿಗೆ ಅಂತೇಳಿ ಅನ್ಕೊಳ್ತೀಯ. ಸಭೆಗೆ ಬಂದಾಗ ಅಷ್ಟೇ ಹಾಕ್ಬಿಡು, ಒಂದ್ 50 ರೂಪಾಯಿ ಕಾಣಿಕೆ ಹಾಕಿದ್ರೆ ಸಾಕು ಅನ್ಕೊಳ್ತೀವಿ. ಎಷ್ಟು ಕಾಣಿಕೆ? 50 ರೂಪಾಯಿ. ಅನ್ಕೊಂಡಿದ್ದೆಷ್ಟು? 1000 ರೂಪಾಯಿ ಕೊಡೋಣ. ಹೋದ್ ತಿಂಗಳಂತೂ ಕೊಟ್ಟಿಲ್ಲ, ಈ ತಿಂಗಳಾದ್ರೂ ಮತ್ತೆ ಸೇವೆಗೋಸ್ಕರ, ಮತ್ತೆ ಸೇವಕರು ಮತ್ತೆ ಸಭೆ ಎಲ್ಲರೂ ಸೇರಿ ಅಲ್ಲಿ ಇಲ್ಲಿ ಸುವಾರ್ತೆಗೆ ಹೋಗ್ತಾ ಇದ್ದಾರೆ, ಹಳ್ಳಿಗಳಿಗೆ ಸುವಾರ್ತೆಗೆ ಹೋಗ್ತಾ ಇದ್ದಾರೆ. ಮತ್ತೆ ನಾನಂತೂ ಹೋಗಿಲ್ಲ. ನಾನು ಇದನ್ನ ಕಾಣಿಕೆ ರೂಪದಲ್ಲಿ ಆದ್ರೂ ನಾನು ಕಷ್ಟಾರ್ಜಿತ, ಅವ್ರ ಪೆಟ್ರೋಲ್ ಖರ್ಚಿಗೆ ಆಗಿರ್ಬೋದು, ಅವರು ಓದಲ್ಲಿ ಏನಾದ್ರು ನಾಷ್ಟ ಮಾಡೋಕೆ ಆಗಿರ್ಬೋದು, ಅಥವಾ ಅವ್ರಿಗೆ ಏನಾದ್ರೂ ಯೂಸ್ ಮಾಡ್ಕೊಳ್ಳಿ, ನೀರಿಗೋಸ್ಕರ ಆದ್ರೂ ಯೂಸ್ ಮಾಡ್ಕೊಳ್ಳಿ, ಆ ಸಭೆಗೋಸ್ಕರ ಏನಾದ್ರೂ ತಂದಿಟ್ಕೊಳ್ಳಿ ಅಂತೇಳಿ ಆಲೋಚನೆಯಿಂದ ನಾನು 1000 ರೂಪಾಯಿ ಕೊಡ್ಬೇಕಂತೇಳಿ ಸ್ಯಾಲ್ರಿ ಬಂದಾಗ ಅನ್ಕೊಂತೀಯ. ಚರ್ಚಿಗೆ ಬಂದಾಗ ಅಷ್ಟೊಂದು ಬ್ಯಾಡ ಬಿಡು, ಎಲ್ಲಾರು ಆಗ್ತಾರಲ್ಲ, ಎಲ್ಲಾರು ಇಷ್ಟ ಆಗ್ತಾರ, ಅದೇ ಇಷ್ಟ ಆಗ್ತದ, ಎಲ್ಲಾರು ಇಷ್ಟ ಆಗ್ತಾರ, ನಾನು ಇಷ್ಟ ಹಾಕ್ತೀನಿ, ಅದು ದೊಡ್ಡದಾಗ್ಬಿಡ್ತದ ಅಂತ ಹೇಳಿ 50 ರೂಪಾಯೋ 100 ರೂಪಾಯೋ ಕಾಣಿಕೆ ಕೊಟ್ಟು ಸರಿ ಮಾಡ್ಕೊಂಡು ಹೋಗ್ತಾ ಇದೆಯಾ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನೀನು ನನಗೆ ಬರ್ತಕ್ಕಂಥ ಕಾಣಿಕೆಯನ್ನು ಕದ್ದುಕೊಳ್ತಾ ಇದೀಯ ನೀನು ಅಂತ ಹೇಳ್ತಾ ಇದ್ದಾನೆ. ಕದ್ದುಕೊಳ್ತಾ ಇದೀಯಾ, ದೋಚ್ಕೊಳ್ತಾ ಇದೀಯ ನೀನು. ಬಲ ಕೊಟ್ಟಿದ್ದು ನಾನು, ಜ್ಞಾನ ಕೊಟ್ಟಿದ್ದು ನಾನು, ಉದ್ಯೋಗ ಕೊಟ್ಟಿದ್ದು ನಾನು, ಕೈಕಾಲಗಳಿಗೆ ಶಕ್ತಿ ಕೊಟ್ಟಿದ್ದು ನಾನು, ತಿಳುವಳಿಕೆ ಕೊಟ್ಟಿದ್ದು ನಾನು. ಇವತ್ತು ನೀನು ದುಡ್ಕೊಂಡು ಇಷ್ಟು ಅಭಿವೃದ್ಧಿ ಹೊಂದ್ತಾ ಇದ್ದೆ ಅಂದ್ರೆ ಅದ್ರ ಹಿಂದೆ ನಾನು ಇದ್ದು ನಿನ್ನನ್ನು ನಡೆಸಿ ನಿನ್ನನ್ನು ಬಲಪಡಿಸಿದರೆ, ಆತ್ಮಿಕ ರೀತಿಯಲ್ಲಂತೂ ಬೆಳಿತೇ ಇಲ್ಲ. ಕನಿಷ್ಠ ಬೆಳೆಯವ್ರಿಗಾದ್ರೂ ಏನಾದ್ರೂ ಸಹಾಯ ಮಾಡೋಣ ಅಂತ ಲಕ್ಷಣಗಳು ನಿನ್ನಲ್ಲಿ ಏನಾದ್ರೂ ಇದಾವ ಅಂತಂದ್ರೆ ಆ ಲಕ್ಷಣಗಳು ಕೂಡ ನಿನ್ನಲ್ಲಿ ಇಲ್ಲ. ನನಗೆ ಸಲ್ಲಿಸ್ತಕ್ಕಂಥದ್ದನ್ನು ಕೂಡ ನೀನು ಕದ್ದುಕೊಂಡು ನೀನು ತಿಂತಾ ಇದೆಯಲ್ಲ. ಇವತ್ತೊಂದು 10,000 ದುಡಿತಾ ಇದೆ ಅನ್ನೋದು ಕಳ್ಳನ, ತಿಂಗಳಿಗೆ ಒಂದು 10,000 ದುಡಿತಾ ಇದೆಯಾ, ಎಷ್ಟು ಕೊಡ್ತಾ ಇದೆ ದೇವರಿಗೆ? ಒಂದ್ಸಲ ಆಲೋಚನೆ ಮಾಡು. ದೇವ್ರಿಗೆ ಎಷ್ಟು ಕೊಡ್ತಾ ಇದೀರಾ? ಒಂದು 20,000 ದುಡಿತಾ ಇದೆಯಾ, ಒಂದು 50,000 ದುಡಿತಾ ಇದೆಯಾ, ಒಂದು 30,000 ದುಡಿತಾ ಇದೆಯಾ, ದೇವರಿಗೆ ಎಷ್ಟು ಕೊಡ್ತಾ ಇದೆಯಾ ನೀನು? 1,000, 2,000, 5,000? ಇಲ್ಲಲ್ಲ. ಎಷ್ಟು? 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ? ಅಂದ್ರೆ ನಿನ್ನ ಶರೀರಕ್ಕೆ ಬೇಕಾಗಿದ್ದೇನು ಬೇಕಾದಷ್ಟು ದುಡ್ಡು, ಆದ್ರೆ ದೇವರ ಸೇವೆಗೋಸ್ಕರ ನೀನು ಕೊಡ್ತಕ್ಕಂಥದ್ದು ಮಾತ್ರ ಭಿಕ್ಷೆ ತರ 50 ರೂಪಾಯಿಯಿಂದ 100 ರೂಪಾಯೋ ಅಥವಾ 200 ರೂಪಾಯೋ, ಲಾಸ್ಟ್ ಅಂದ್ರೆ ಒಂದು 500 ರೂಪಾಯಿ ಕಾಣಿಕೆ ಕೊಟ್ಟು ಹೋಗ್ತಾ ಇದೆ. ಅದು ವಾರಕ್ಕೊಂದ್ಸಲ ಅಲ್ಲ, ತಿಂಗಳಿಗೊಂದ್ಸಲ ಬರೋದು. ನೀನು ಬರೋದೇ ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ಚರ್ಚಿಗೆ ಬರ್ತೀಯ ನೀನು. ಅವಾಗ ಎಷ್ಟು ಕೊಡ್ತಾ ಇದೆ ಅಂದ್ರೆ ನಿನಗೆ ಕೈಲಾದಷ್ಟು ಯೋಗ್ಯತೆ ಇದೆ. ಯೋಗ್ಯತೆ ಅಷ್ಟೇನಾ ನಿನಗಿರೋದು? ನಿನ್ ಕೈಲಿ ಅಷ್ಟೇನಾ ಆಗೋದು? ನಿನಗೆ ಬೇಕಾದಷ್ಟು ಸಂಪಾದನೆ ಮಾಡ್ಕೊಂಡು ಇಟ್ಟುಕೊಂಡಿದೆಯಲ್ಲ, ದೇವರಿಗೆ ಕೊಡೋದು ವಿಷಯದಲ್ಲಿ ನಿರ್ಲಕ್ಷ್ಯ ಆಗ್ತದೆ. ಆದ್ರೆ ನೀನು ಉಗುರಿ ಬೆಚ್ಚಗಿನ ಜೀವಿತದ ಒಂದು ಲಕ್ಷಣ, ಇದೊಂದು ಲಕ್ಷಣ ಪ್ರಿಯರೇ, ಇದೊಂದು ಲಕ್ಷಣ. ನೋಡಿದ್ರೆ ಎಷ್ಟು ಲಕ್ಷಣಗಳು ನಾನು ತೋರಿಸಿದ್ದೀನಿ ನಿಮಗೆ. ಇಷ್ಟು ಲಕ್ಷಣಗಳು ಏನಾಗ್ತಾ ಇದಾವೆ ನಿನಗೆ? ನೀನ್ ದೇವರಿಗೆ ದೂರ ಆಗ್ತಾ ಇದೀಯ ನೀನು. ಆತ್ಮಿಕ ರೀತಿಯಲ್ಲಿ ಬೆಳವಣಿಗೆ ಇಲ್ಲ ನಿನ್ನಲ್ಲಿ. ದಿನಲೂ ದೇವರಿಗೆ ನೀನು ದೂರ ಆಗುವುದನ್ನು ನಾವು ನೋಡ್ತಾ ಇದೀವಿ. ಅದಕ್ಕೆ ಹೇಳ್ತಾ ಇದ್ದೇನೆ, ದೇವರು ನಿನ್ನ ಮೇಲೆ ನಾನು ತಪ್ಪರಿಸಬೇಕಾಗಿದೆ. ಏನಂದ್ರೆ ನೀನು ಉಗುರು ಬೆಚ್ಚಗಿನ ಜೀವಿತ ಬದುಕ್ತಾ ಇದೀಯ ನೀನು. ನಿನ್ನಷ್ಟು ದರಿದ್ರ ಯಾವನು ಇಲ್ಲ ಅಂತ ಬೈತಾ ಇದ್ದಾನೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಇನ್ನೊಂದು ವಚನವನ್ನು ತೋರಿಸಿ ನಾನು ಮುಗಿಸ್ತೇನೆ ಪ್ರಿಯರೇ. ಇನ್ನೊಂದು ವಚನವನ್ನು, ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 11ನೇ ವಚನ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 11ನೇ ವಚನ. ನೀನು ಚರ್ಚಿಗೆ ಸರಿಗೆ ಬರಲ್ಲ, ಪ್ರಾರ್ಥನೆ ಸರಿ ಇರಲ್ಲ, ಸಭೆ ಸಾವಾಸ ಇಲ್ಲ, ಸಭೆಯಲ್ಲಿ ಏನೂ ಮಾಡಲ್ಲ, ನಂಬರ್ಶಿಪ್ ಆಗಿದೆಯಾ, ಚರ್ಚಿನಲ್ಲಿ ನಂಬರ್ಶಿಪ್ ಆಗಿದೆಯಾ ನೀನು? ನಂಬರ್ಶಿಪ್ ಆಗಿ ಏನ್ ಮಾಡ್ತಾ ಇದ್ದೀನಿ ನೀನು? ಅಭಿವೃದ್ಧಿಗೋಸ್ಕರ ಏನು ಮಾಡಲ್ಲ. ಯಾರಾದ್ರೂ ಸಭೆಯಲ್ಲಿ ಅಭಿವೃದ್ಧಿಗೋಸ್ಕರ ಏನಾದ್ರು ಮಾಡೋಣಂದ್ರೆ
ಅಂತವ್ರ ಮೇಲೆ ನಿನ್ಗೆ ಹೆಂಗಿರ್ತದಂದ್ರೆ ಪ್ರತಿಯೊಂದದಕ್ಕೂ ಅಡ್ಡಿಪಡಿಸ್ಬೇಕಂತ ಆಲೋಚನೆ. ನೋಡ್ರಿ ಪ್ರಿಯರ ವಚನ ನೋಡ್ರಿ, 11ನೇ ವಚನ. ಹಾ 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 ಪರನ ದೋಷವನ್ನು ಲೆಕ್ಕಿಸದೇ ಇರುವವನು ಅವನಿಗೆ ಭೂಷಣ. ಇನ್ನೊಬ್ಬರ ದೋಷವನ್ನು ಎಣಿಸ್ತಾ ಕುಂತಿರ್ತಾನೆ ಇವನು. ಇವನ್ ಹೆಂಗಿರ್ತಾನಂದ್ರೆ ಉಗುರಿ ಬೆಚ್ಚಗಿನ ಜೀವಿತದ ಲಕ್ಷಣಗಳ ಹೆಂಗಿರ್ತಾವ ಇವನಲ್ಲಿ ಅಂತಂದ್ರೆ, ಅವನೇನ್ ನೆಟ್ಟಗೆ ಇದಾನ, ಇವನೇನ್ ನೆಟ್ಟಗೆ ಇದಾನ, ಅವ್ರೇನ್ ಚೆನ್ನಾಗಿದಾರ, ಇವ್ರೇನ್ ಚೆನ್ನಾಗಿದಾರ, ಏನ್ ಹಂಗೆ ಇವ್ರೇ ಭಕ್ತರು, ಶಾಣರು, ದೊಡ್ಡ ಮೇಧಾವಿಗಳು ಇವರು, ಅಂತೇಳಿ ಯಾವಾಗ ನೋಡಿದ್ರೆ ಇನ್ನೊಬ್ಬರ ಬಗ್ಗೆನೇ ಮಾತು. ಅವನು ಕೆಟ್ಟೋಗ್ಯಾನ, ಇವನು ಕೆಟ್ಟೋಗ್ಯಾನ, ಅವಳು ಕೆಟ್ಟೋಗ್ಯಾಳ, ಇವಳು ಕೆಟ್ಟೋಗ್ಯಾಳ, ಅವ್ನು ಹಿಂಗೆ ಇದಾನ, ಇವಳು ಇಟ್ಕೊಂಡಾನ, ಅವಳನ್ನ ಇಟ್ಕೊಂಡಾನ, ಇವನ್ ಇಟ್ಕೊಂಡಾನ. ಇದೇ ಭಾಷಣ, ಇದೇ ಭೂಷಣ, ಇದೇ ಮಾತುಗಳು. ಇದು ಬಿಟ್ರೆ ಬೇರೆ ಏನು ಇಲ್ಲ ಜೀವನದಲ್ಲಿ. ಇವನು ಏನ್ ಮಾಡ್ತಾನಂದ್ರೆ ಆತ್ಮೀಯ ಜೀವಿತವನ್ನು ಬೆಳೆಸಿಕೊಳ್ಳದೆ ಇರುವಂತವನು, ಉಗುರು ಬೆಚ್ಚಗಿನ ಬದುಕಿನ ಇರುವಂತವನು ಯಾವಾಗ ನೋಡಿದ್ರೆ ಪರರ ದೋಷಗಳನ್ನು ಎಣಿಸ್ಕೋ ಅಂತ ಕುಂತಿರ್ತಾನಂತೆ. ಇನ್ನೊಬ್ರು ದೋಷ ಅವ್ರಿಗೆ ಫೋನ್ ಮಾಡೋದು, ಬ್ರದರ್ ಹಿಂಗಂತ, ಹಂಗಂತ, ಅಕ್ಕ ಹಿಂಗಕ್ಕ, ಹಂಗಕ್ಕ, ಅವನ್ ಹಿಂಗ್ ಮಾಡ್ತಾನಕ್ಕ. ನಿನ್ನ ಬದುಕಿಗೆ ಇಟ್ಟು ಬೆಂಕಿ ಹಾಕ. ಆಲೋಚನೆ ಮಾಡು. ನೀನು ಆತ್ಮಿಕ ರೀತಿಯಲ್ಲಿ ಬೆಳಿಬೇಕಂತ ಹೇಳಿ ದೇವರು ಕನಸು ಕಟ್ಕೊಂಡು ಕುಂತಿದ್ದಾನೆ. ಅಯ್ಯೋ ನನ್ನ ಮಕ್ಕಳು ಭಕ್ತಿಯಲ್ಲಿ ಬೆಳಿಬೇಕು, ನನ್ನ ಮಕ್ಕಳು ನನ್ನ ಲಕ್ಷಣಗಳನ್ನು ಕಲಿತುಕೊಳ್ಳಬೇಕಂತ ಹೇಳಿ 24 ತಾಸು ದೇವರ ಸೇವಕರ ಮುಖಾಂತರ, ಯಾರೋ ಒಬ್ಬ ಸೇವಕರ ಮುಖಾಂತರ ವಾಕ್ಯಗಳನ್ನು ತಿಳಿಸ್ತಾನೇ ಇದ್ದಾನೆ. ಆದ್ರೆ ನಿನ್ ಬದುಕೇನು? ಪರರ ದೋಷವನ್ನು ಎಣಿಸ್ಕೊಂತ ಕುಂದ್ರದೇ ನಿನ್ನ ಬದುಕಾಗಿದೆ. ಪರರ ದೋಷವನ್ನು ಎಣಿಸ್ಕೊಂತ ಕುಂತಿದೀಯ, ಅವ್ರ ದೋಷನ, ಅವ್ರ ಹಿಂಗ, ಇವ್ರ ಹಿಂಗ, ಇದು ಹಿಂಗ. ಅದಕ್ಕೆ ನೀನ್ ಏನಾಗಿದೀಯಾ? ಉಗುರು ಬೆಚ್ಚಗಿನ ಬದುಕ್ತಾ ಇದೀಯ ನೀನು. ಬಾಳ ಆಯ್ತೆಲ್ಲ ತೋರಿಸೋದು. ನೋವಾಗ್ತಾ ಇದೆನಾ, ಸಂತೋಷ ಆಗ್ತಾ ಇದೆನಾ? ಒಂದು 4 ಕ್ಯಾಂಡಿಡೇಟ್ ಎಗರೋಗ್ಬಿಟ್ಟವ. ಏನ್ ಮಾಡ್ತಾರಂತೆ? ಇನ್ನೊಬ್ಬರ ದೋಷವನ್ನು ಎಣಿಸ್ತಾ ಕುಂತಿರ್ತಾರಂತೆ. ವಾಕ್ಯ ಹೇಳ್ತಾ ಇದೆ, ಪರರ ದೋಷವನ್ನು ಎಣಸದೇ ಇರುವವನು ಅವನಿಗೆ ಭೂಷಣ. ಅವನಿಗೊಂದು ಕಿರೀಟ ಇದ್ದಂಗೆ. ಅಮ್ಮ, ನಾನು ಯಾರ ತಪ್ಪನ್ನು ಎಣಿಸ್ಲಾರ್ದಂಗ, ನನ್ನ ಭಕ್ತಿಯನ್ನು, ನನ್ನ ವಿಶ್ವಾಸಿಯನ್ನು, ದೇವರ ಸಾವಾಸದಲ್ಲಿದ್ದು, ಪ್ರೀತಿಯಲ್ಲಿದ್ದು, ಎಲ್ಲರನ್ನ ಪ್ರೀತಿ ಮಾಡ್ಕೊಂತ ಆನಂದದಿಂದ ಇರೋಣಂತ ಅನ್ಕೊಂತ ಬದುಕಬೇಕು. ಅದು ದೇವರ ಆತ್ಮೀಯ ಲಕ್ಷಣದ ಗುಣಗಳು. ಆದ್ರೆ ನೀನು ಉಗುರು ಬೆಚ್ಚಗಿನ ಗುಣಗಣಗಳು ನಿನ್ನಲ್ಲಿ ಏನಿರ್ತಾವ ಅಂದ್ರೆ ಇನ್ನೊಬ್ಬರ ದೋಷವನ್ನು ಎಣಿಸಿಕೊಳ್ತಾ ಇದೆಯಾ. ಅವ್ರ ತಪ್ಪನ್ನ ಇವ್ರ ತಪ್ಪನ್ನು ಎತ್ತಿ ತೋರಿಸ್ಕೊಂತಾನೇ ನಿನ್ ದಿನ 24 ತಾಸು ಕಳೀತಾ ಇದೆಯಾ. ಆಗಲೆಲ್ಲ ಅದೇ ಏನು ಕಷ್ಟಪಟ್ಟು ಪ್ರಾರ್ಥನೆ ರಾತ್ರಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ತೇವೆ. ದೇವರೇ, ನಾನು ಇವತ್ತು ನಿನಗೋಸ್ಕರ ಎಷ್ಟೋ ಕೆಲಸ ಮಾಡಿದೀನಿ. ಏನ್ ಕೆಲಸ ಮಾಡಿದಿ? ಇವ್ರ ಹತ್ರ ಫೋನ್ ಮಾಡೀನಿ ದೇವ್ರಿ, ಇವ್ರ ಹತ್ರ ಮಾತಾಡಿನಿ ದೇವ್ರಿ. ಏನ್ ಮಾತಾಡಿದಿ? ಇನ್ನೊಬ್ರು ಪಾಪಗಳನ್ನ ಎಣಿಸಿದ್ದು. ನೀನ್ ಜನ್ಮಕ್ಕಿಟ್ಟು ಬೆಂಕಿ ಹಾಕ. ಆಲೋಚನೆ ಮಾಡ್ಕೊಂಡು ಬದುಕೋಣ ಪ್ರಿಯರೇ. ಅದಕ್ಕಾಗಿ ಇನ್ನೊಬ್ಬರ ಪರರ ದೋಷವನ್ನು ಎಣಸ ಬೇಡ. ಪರರ ದೋಷವನ್ನು ಎಣಿಸಬೇಡ. ಇನ್ನೊಂದು ವಚನ, ಲಾಸ್ಟ್ ವಚನ, 1 ಕೊರಿಂಥಿ, ಮೊದಲನೇ ಕೊರಿಂಥಿ 3ನೇ ಅಧ್ಯಾಯ 18ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. ಅದ್ಭುತವಾಗಿರುತ್ತ ಪ್ರಿಯರೇ. ಏನಾಗ್ತಾ ಇದೆ ನಿನ್ನ ಬದುಕಿನ ಕೊನೆ ಅಂತಕ್ಕಂಥದ್ದು ಈ ವಚನ ನಮಗೆ ತೋರಿಸ್ಕೊಡ್ತಾ ಇದೆ ಪ್ರಿಯರೇ. 3ನೇ ಅಧ್ಯಾಯ 18ನೇ ವಚನ. ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ, ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದಾನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಸಾಕು ಪ್ರಿಯರೇ. ತನ್ನನ್ನು ತಾನೇ ಮೋಸಗೊಳಿಸದಿರಲಿ. ಮೋಸ ಹೋಗ್ತಾ ಇದೀಯಾ ಸೋದರ ಸೋದರಿ? ಮೋಸ ಹೋಗ್ತಾ ಇದ್ದೀರಾ? ನಿಮ್ಮ ಬದುಕು ನಿಮ್ಮಷ್ಟಕ್ಕೆ ನೀವೇ ಕೆಡಿಸಿಕೊಳ್ತಾ ಇದ್ದೀರಾ? ಅದಕ್ಕೆ ಹೇಳ್ತಾನ, ಯಾವನು ತನ್ನಷ್ಟಕ್ಕೆ ತಾನೇ ಮೋಸ ಹೋಗದಿರಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮೋಸ ಹೋಗಬೇಡ. ಹೆಂಗಿದ್ದೀನ ಅಂತೇಳಿ ಪರಿಶೋಧನೆ ಮಾಡ್ಕೋ. ನಾನು ಮೋಸ ಹೋಗುವಂತವನಾಗಿದ್ದೀನಾ, ಇಲ್ಲ ಎಚ್ಚರವುಳ್ಳವನಾಗಿದ್ದೀನಾ, ವಾಕ್ಯಾನುಸಾರವಾಗಿ ಬದುಕ್ತಾ ಇದ್ದೀನಾ, ವಾಕ್ಯಕ್ಕೆ ವಿರುದ್ಧವಾಗಿ ಬದುಕ್ತಾ ಇದ್ದೀನಾ, ನಾನು ಉಗುರು ಬೆಚ್ಚಿನ ಬದುಕ್ತಾ ಇದ್ದೀನಾ, ಬೆಚ್ಚಗೆ ಇದ್ದೀನಾ ಅಥವಾ ತಣ್ಣಗಿದ್ದೀನಾ? ಈ 3 ಕ್ಯಾರೆಕ್ಟರ್ಗಳಲ್ಲಿ ನಾನು ಯಾವ ಕ್ಯಾರೆಕ್ಟರ್ನು ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ನೀನು ಆಲೋಚನೆ ಮಾಡ್ಕೊಂಡು ಬದುಕಬೇಕಾಗಿದೆ.
ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಯಾವನು ತನ್ನಷ್ಟಕ್ಕೆ ತಾನೇ ಮೋಸ ಹೋಗದಂಗ ನೋಡ್ಕೊಳ್ಬೇಕಾದ. ನೀನು ಮೋಸ ಹೋಗುವಂತ ಕ್ರೈಸ್ತನಾಗಿರಬೇಡ. ಎಚ್ಚರಿಕೆಯಿಂದ ಬದುಕು, ಜಾಗೃತಿಯಿಂದ ಬದುಕು, ಭಕ್ತಿಯಿಂದ ಬದುಕು, ನಂಬಿಗಸ್ತನಾಗಿ ಬದುಕು, ಬೆಚ್ಚಗೆ ಇರುವಂತ ವ್ಯಕ್ತಿಯಾಗಿ ಬದುಕು, ದೇವರು ಇಷ್ಟಪಡುವಂತ ರೀತಿಯಲ್ಲಿ ನೀನು ಬದುಕು. ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಇಲ್ಲದಿದ್ದರೆ ಕೇವಲ ನಾನು ಇಷ್ಟುವರೆಗೆ ಎಷ್ಟು ಕ್ಯಾರೆಕ್ಟರ್ ತೋರಿಸಿದ್ದೇನೋ, ಎಷ್ಟು ಲಕ್ಷಣಗಳು ತೋರಿಸಿದ್ದೇನೋ, ಅದನ್ನೊಂದ್ಸಲ ರಿಪ್ಲೇ ಮಾಡ್ಕೊಳ್ಳಿ. ನೀವು ರಿಪ್ಲೇ ಮಾಡಿಕೊಂಡು ಬದುಕುವುದಕ್ಕೆ ಪ್ರಯತ್ನ ಮಾಡ್ಬೇಕಂತೇಳಿ ಹೇಳುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರ ಈ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ಲರಿಗೂ ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿ ಉಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ನನ್ನ ಮಕ್ಕಳಿಗೆ ನೀನು ಹೇಳಬೇಕಾಗಿರ್ತಕ್ಕಂಥ ಮಾತುಗಳನ್ನು ನೀವು ಚೆನ್ನಾಗಿ ಹೇಳಿದ್ದೀರ ಅಂತ ಹೇಳಿ ನಾನು ಭಾವಿಸ್ತೇನಪ್ಪ. ಇದು ನನ್ನ ಮಾತಲ್ಲ, ನನ್ನ ಕುಟುಂಬದ ಮಾತಲ್ಲ, ನನಗೋಸ್ಕರ ಅಲ್ಲವೇ ಅಲ್ಲ ದೇವ. ಅದು ಕೇವಲ ನಿನ್ನ ಮಾತುಗಳು, ಬೈಬಲ್ ನಲ್ಲಿ ಇರತಕ್ಕಂಥ ವಚನಗಳನ್ನು ತೋರಿಸಿದ್ದೇನೆ. ಅವರು ಮತ್ತೊಂದ್ಸಲ ಪುನಃ ಓದಿಕೊಂಡು ಅರ್ಥ ಮಾಡಿಕೊಂಡು ಅದರ ಸಾರಾಂಶವನ್ನು ಗ್ರಹಿಸಿಕೊಂಡು ತಮ್ಮ ಬದುಕಿನಲ್ಲಿ ಮುಂದಿಟ್ಟುಕೊಂಡು ನಾನು ಹೇಗಿದ್ದೀನಿ ಅಂತೇಳಿ ತನ್ನನ್ನು ತಾನು ಪರಿಶೀಲಿಸಿಕೊಂಡು ಪರಿಶೋಧನೆ ಮಾಡಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡ್ಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ. ಯಾರು ತಮ್ಮಷ್ಟಕ್ಕೆ ತಾವೇ ಮೋಸ ಹೋಗದಿರಲಿ ಅಂತೇಳಿ ನೀವು ಎಚ್ಚರಿಸಿದ್ದೀರಾ. ಅದಕ್ಕೆ ನಮ್ಮಷ್ಟಕ್ಕೆ ನಾವು ಮೋಸ ಹೋಗದಂತೆ ಜಾಗರೂಕರಾಗಿದ್ದುಕೊಂಡು, ಹಾಗೂ ತಣ್ಣಗಾಗಲಿ ಬೆಚ್ಚಗಾಗಲಿ ಇರದೆ, ಉಗುರಿ ಬೆಚ್ಚಿನ ಜೀವಿತವನ್ನು ಇರದೆ, ಬೆಚ್ಚಗಿರುವಂತ ಬದುಕನ್ನು ಬದುಕಿ ದೇವರನ್ನು ಮೆಚ್ಚಿಸುವ ಹಾಗೆ ನಾವು ಬದುಕಬೇಕು ಅನ್ನಂತ ಆಲೋಚನೆಗಳು ಪ್ರತಿಯೊಬ್ಬರಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಕೂಡಿ ಬಂದಿರತಕ್ಕಂಥ ಎಲ್ಲರನ್ನೂ ಆಶೀರ್ವದಿಸಿರಿ, ಬಲಪಡಿಸಿರಿ. ಅನಾರೋಗ್ಯದಿಂದ ಬರಳುವಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿರಿ, ಮುಟ್ರಿ, ಗುಣಪಡಿಸಿರಿ, ಸ್ವಸ್ಥತೆಯನ್ನು ನೀಡ್ರಿ, ಸಂಪೂರ್ಣವಾದಂತ ಆರೋಗ್ಯವನ್ನು ದಯಪಾಲಿಸಿರಿ. ಮಹಾಲಕ್ಷ್ಮಿ ಅವರನ್ನು ಮತ್ತು ಭಾರತಿ ಮೇಡಮ್ ಅವರನ್ನು ಮತ್ತು ಇನ್ನೂ ಅನೇಕರು ಯಾರಾದ್ರೂ ಇದ್ದರೆ ದೇವ, ಅವರೆಲ್ಲರನ್ನು ಕೂಡ ಆಶೀರ್ವದಿಸಿರಿ, ಸ್ವಸ್ಥತೆಯನ್ನು ನೀಡ್ರಿ, ಆರೋಗ್ಯವನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಆತ್ಮಿಕ ಜೀವಿತವನ್ನು ಬಲಪಡಿಸಬೇಕೆಂಬುದಾಗಿ ಬೇಡುತ್ತಾ, ಕೂಡಿ ಬಂದಂತ ಎಲ್ಲಾ ಕುಟುಂಬಗಳನ್ನು ಆಶೀರ್ವಾದ ಮಾಡಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿ, ಎಲ್ಲರೂ ಕೂಡ ವಾಕ್ಯಗಳನ್ನು ಮತ್ತು ಓದಿಕೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕಲಿಕ್ಕೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲವು ನಮ್ಮೊಂದಿಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು ಬ್ರದರ್.